ಹಸು ಸಾಕಾಣಿಕೆಯನ್ನು ಆರಂಭಿಸಲು ಬೇಕಾದ ಬಂಡವಾಳ ಎಷ್ಟು? ಹಾಲು ಉತ್ಪಾದನೆಯಲ್ಲಿ ಲಾಭ ಮತ್ತು ನಷ್ಟಗಳ ವಿಶ್ಲೇಷಣೆ ಹೇಗೆ? ಡೈರಿ ಫಾರ್ಮಿಂಗ್ನಲ್ಲಿ ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನು ಹೇಗೆ ಲೆಕ್ಕ ಹಾಕಬೇಕು? ಕರ್ನಾಟಕದಲ್ಲಿ ಹಸು ಸಾಕಾಣಿಕೆ ಮಾಡಲು ಲಭ್ಯವಿರುವ ಸರ್ಕಾರಿ ಯೋಜನೆಗಳು ಯಾವ್ಯಾವು? ಸಬ್ಸಿಡಿ ಪಡೆಯಲು ಅಗತ್ಯವಿರುವ ದಾಖಲೆಗಳು ಯಾವ್ಯಾವು? ಹಾಲು ಮಾರುಕಟ್ಟೆ ವ್ಯವಸ್ಥೆ ಮತ್ತು ಸಹಕಾರಿ ಸಂಘಗಳ ಪಾತ್ರ ಏನು? ಹಾಲಿನ ಬೆಲೆ ಅಸ್ಥಿರತೆಯನ್ನು ಎದುರಿಸುವ ತಂತ್ರಗಳು ಯಾವ್ಯಾವು? ಹಸು ಸಾಕಾಣಿಕೆಯಲ್ಲಿ ಯಶಸ್ವಿ ಕಾಣಬೇಕಾದ್ರೆ ಅದಕ್ಕೆ ಗುಟ್ಟುಗಳಂತ ಇರ್ತಾವೆ ಸರ್. ಹೇಳೋದಾದ್ರೆ ತಾವೇನು ಹೇಳ್ತೀರಿ? ಹೊಸದಾಗಿ ಯಾರಾದರೂ ಹಸು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಂಡ್ರೆ ತಾವು ಸಲಹೆಯನ್ನು ಕೊಡೋದಾದರೆ ಏನು ಸಲಹೆಯನ್ನು ಕೊಡ್ತೀರಿ? ಹಸು ಸಾಕಾಣಿಕೆಗೆ ರಸಮೇವು ಮಾಡುವ ವಿಧಾನ ಏನು ಸರ್? ಸರ್, ನಾವು ಇವಾಗ ಫೋಡರ್ ಎನ್ರಿಚ್ಮೆಂಟ್ ಮಾಡಬೇಕಂದ್ರೆ ಏನೇನು ಮಾಡ್ಬೇಕು ಸರ್? ಹಸು ಸಾಕಾಣಿಕೆಯನ್ನು ಆರಂಭಿಸಲು ಬೇಕಾದ ಬಂಡವಾಳ ಎಷ್ಟು? ಈಗ ಬಂಡವಾಳ ಅಂತಂದರೆ ಈಗ ನಿಮ್ಮದೇ ಆದ ಸ್ವಂತ ಕೃಷಿ ಭೂಮಿ ಅದ, ಸ್ಥಳಾವಕಾಶ ಇದೆ ಅಂತಂದಾಗ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡುವ ಒಂದು ಅಂಶ ಬರೋದಿಲ್ಲ. ಅದು ಬಂಡವಾಳ ಬಿಟ್ಬಿಡಿ. ಇನ್ನು ನಾವು ಇನ್ವೆಸ್ಟ್ ಮಾಡೋದು ಬೇಕಾಗಿರೋದು ಏನಪ್ಪ ಅಂತಂದರೆ ಆಕಳುಗಳ ಮೇಲೆ, ಶೆಡ್ಗಳ ಮೇಲೆ, ಆಮೇಲೆ ಉಳಿದಿದ ಇಕ್ವಿಪ್ಮೆಂಟ್ಸ್ಗಳ ಮೇಲೆ, ಆಮೇಲೆ ಆಹಾರದ ಮೇಲೆ, ಪಶು ಆಹಾರದ ಮೇಲೆ. ಸೊ ಇದನ್ನೆಲ್ಲ ನಾವು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದರೆ ಒಂದು 5 ಅನಿಮಲ್ಸದ್ದು ಒಂದು ಸಣ್ಣ ಒಂದು ಯೂನಿಟು, ಒಂದು 5 HF ಆಕಳುಗಳನ್ನ ನಾನು ತೊಗೋತೀನಿ ಅಂದರೆ ಒಂದು 1000 ಸ್ಕ್ವೇರ್ ಫೀಟದ್ದು ಸ್ಥಳಾವಕಾಶ ಅದಕ್ಕೆ ಬೇಕು. ಸೊ ಅದನ್ನೆಲ್ಲ ಇಟ್ಕೊಂಡಾಗ ಮತ್ತೆ ಒಂದು ಎಮರ್ಜೆನ್ಸಿ ಫಂಡನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಇಟ್ಕೊಂಡ್ರಾಗೂ ಸಹಿತ ಕನಿಷ್ಠ ಪಕ್ಷ ನಮಗೆ ಒಂದು 10 ಲಕ್ಷ ರೂಪಾಯಿ ಬೇಕಾಗ್ತದೆ. ಇನ್ನು ಲ್ಯಾಂಡ್ ಪರ್ಚೇಸ್ ಮಾಡಿ ನಾನು ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ 20 ರಿಂದ 25 ಲಕ್ಷ. ಇದು ಬಂಡವಾಳದ ಅವಶ್ಯಕತೆ ಬೇಕಾಗ್ತದೆ. ಹಾಲು ಉತ್ಪಾದನೆಯಲ್ಲಿ ಲಾಭ ಮತ್ತು ನಷ್ಟಗಳ ವಿಶ್ಲೇಷಣೆ ಹೇಗೆ? ಎಲ್ಲರೂ ಹೈನುಗಾರಿಕೆಯೊಳಗೆ ಹಾಲು ಉತ್ಪನ್ನ ಮಾಡಿ ಲಾಭ ಗಳಿಸ್ಕೋಬೇಕಂತ ವಿಚಾರ ಮಾಡಿರ್ತಾರೆ, ನಿಜ. ಆದರೆ ಕೆಲವು ಕಡೆ ಹಾನಿನೂ ಆಗ್ತದೆ. ಹಾನಿ ಆಗಲಿಕ್ಕೆ ನಾನು ಹೇಳಿದೆ ನಿಮಗೆ, ನಾವು ಅನುಸರಿಸುವಂತಹ ಕ್ರಮಗಳು ಪೂರ್ತಿಯಾದ ಅದಕ್ಕೆ ಕೊಡದಂತಹ ಒಂದು ಸೌಲಭ್ಯಗಳು ಇಲ್ಲದಾಗ ಡೆಫಿನೆಟ್ಲಿ ಆ ಹಾನಿಗೆ ಇಳಿತದೆ. ನಿಮ್ಮ ಮೇಲ್ವಿಚಾರಣೆ ಸರಿ ಇರದೆ ಹೋದರೆ ಹಾನಿಗಳು ಬರ್ತದೆ. ಇದಕ್ಕೆ P&L ಅಕೌಂಟ್ ಅಂತಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಏನಪ್ಪ ಅಂತಂದರೆ ನೀನು ಎಷ್ಟು ಟೋಟಲಿ ಹಾಲು ಉತ್ಪನ್ನ ಮಾಡಿದೆ, ಎಷ್ಟು ನಿಂದು ಟೋಟಲ್ ಬಂದಿದೆ, ಅದರದ್ದು ಆದಾಯ, ಅದನ್ನು ತಿಳ್ಕೊತೀರಿ. ಆಮೇಲೆ ಲಾಸ್ ಆಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇದರೊಳಗೆ ನಮಗೆ ಎಷ್ಟು ಬರಬೇಕಾಯಿತು ಅಷ್ಟು ಬಂದಿಲ್ಲ, ಹೌದಲ್ವ? ಲಾಸ್ ಆಗಲಿಕ್ಕೂ ಸಹಿತ ನಾವು ಬೇರೆ ನಮ್ಮ ಇನ್ವೆಸ್ಟ್ಮೆಂಟ್ ಕೆಲವು ಸಲ ನೆಗೆಟಿವ್ ಆಗಿರ್ತವೆ. ಆ ಥರ ಇದ್ದಾಗ ನಮ್ಮದು ಲಾಸ್ನೊಳಗೆ ಬಂದು ಬಿದ್ದಿರ್ತದೆ. ಆದರೆ ಪ್ರಾರಂಭಿಕವಾಗಿ ಏನು ನಾವೊಂದು 5 ಅನಿಮಲ್ಸ್ನಿಂದ ಪ್ರಾರಂಭ ಮಾಡಿದರೂ ಸಹಿತ ಅದು ಸರಿಯಾಗಿ ಒಂದು ಪ್ರಾಫಿಟ್ ರೇಷಿಯೋಗೆ ಬರಬೇಕು ಅಂತಂದರೆ ಕನಿಷ್ಠ ಪಕ್ಷ 3 ರಿಂದ 4 ವರ್ಷ ಬೇಕು. ಯಾಕಂದರೆ ಅದೇ ಸ್ವತಃ ಪೂರ್ತಿ ಅಲ್ಲಿ ನಮ್ಮಲ್ಲಿ ಅವುಗಳಿಗೂ ಕರ ಹಾಕಿ ಅವು ದೊಡ್ಡವಾಗಿ ಅವು ಕರುಗಳು ಹಾಕಬೇಕು. ಸೊ ಹೀಗಿದ್ದಾಗ ಅದರದ್ದು ಪ್ರಾಫಿಟ್ ರೇಷಿಯೋ ನಮಗೆ ಚೆನ್ನಾಗಿ ಕಂಡು ಬರ್ತದೆ. ಅಲ್ಲಿವರೆಗೂ ಕಂಡು ಬರೋದಿಲ್ಲ. ಇಷ್ಟೆಲ್ಲ ಬಂಡವಾಳ ಹಾಕಿದ ಮೇಲೂ ಸಹಿತ ನಮ್ಮದೊಂದು ಲೆಕ್ಕಾಚಾರ ಇರ್ತದೆ. ಯಾಕಂದರೆ ನನಗೆ ಈ ವರ್ಷ ಎಷ್ಟು ನನಗೆ ಆದಾಯ ಬಂತು, ಮುಂದಿನ ವರ್ಷ ಎಷ್ಟು ಬರ್ತದೆ, ಅದರ ಮುಂದಿನ ವರ್ಷ ಎಷ್ಟು ಬರ್ತದೆ, ಇದೆಲ್ಲ ಏನಪ್ಪ ಅಂತಂದರೆ ಸರಿಯಾದ ಒಂದು ಬ್ರೀಡಿಂಗ್ ಸಿಸ್ಟಮನ್ನು ನಾವು ಫಾಲೋ ಮಾಡಿಕೊಂಡು ಸರಿಯಾಗಿ ಹೆಲ್ತನ್ನು ಮೇಂಟೈನ್ ಮಾಡಿಕೊಂಡು ಹೋದಾಗ ಮಾತ್ರ ಸಾಧ್ಯ. ಆದರೆ ಸರಾಸರಿ ಒಂದು 5 ಅನಿಮಲ್ಗಳನ್ನು ನಾನು ಇಟ್ಕೊಂಡು ಮಾಡ್ತಾ ಇದ್ದೇನಪ್ಪ ಅಂತಂದರೆ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ತೆಗೆದು ಒಂದು 10 ಲಕ್ಷ ಬಂಡವಾಳ ನೀವು ಹಾಕಿದರೂ ಸಹಿತ ಅದರಿಂದ ಬರುವಂಥ ಹಾಲಿನಿಂದ ಬರುವಂಥ ಆದಾಯ ಎಲ್ಲ ಹಿಡಿದ್ರೂ ನಮಗೆ ಸರಾಸರಿ ವರ್ಷಕ್ಕೆ ಒಂದು 1 ರಿಂದ 1.5 ಲಕ್ಷ ತನಕ ಆದಾಯನ ನಾವು ಅದರಿಂದ ಪಡ್ಕೋಬೋದು. ಡೈರಿ ಫಾರ್ಮಿಂಗ್ನಲ್ಲಿ ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನು ಹೇಗೆ ಲೆಕ್ಕ ಹಾಕಬೇಕು? ಅದೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ನಾನು ಬಂಡವಾಳ ಹಾಕಿದ್ದೀನಿ, ನನಗೆ ರಿಟರ್ನ್ ಎಷ್ಟು ಬರ್ತದೆ. ಸೊ ಇದನ್ನು ತಿಳ್ಕೊಬೇಕಾದ್ರೆ ಇದಕ್ಕೊಂದು ಸೂತ್ರ ಇದೆ. ಈ ಫಾರ್ ಎಕ್ಸಾಂಪಲ್ ನೆಟ್ ಪ್ರಾಫಿಟ್ಟು, ಆಮೇಲೆ ನಿಮ್ಮದು ಟೋಟಲ್ ಇನ್ವೆಸ್ಟ್ಮೆಂಟ್, ಅದು ನಮಗೆ ಗೊತ್ತಿರಬೇಕು. ಈ ನೆಟ್ ಪ್ರಾಫಿಟ್ಟು ಎಕ್ಸಾಂಪಲ್ ಕೊಡ್ತೀನಿ. ನೆಟ್ ಪ್ರಾಫಿಟ್ ನಿಮ್ಮದು 1 ಲಕ್ಷ ನಿಮ್ಗೆ ಪ್ರಾಫಿಟ್ ಆಗಿದೆ, ಓಕೆ, ನೆಟ್ ಪ್ರಾಫಿಟ್ಟು. ನಿಮ್ಮ ಇನ್ವೆಸ್ಟ್ಮೆಂಟು 5 ಲಕ್ಷ ಆಗಿದೆ ಅಂತಂದಾಗ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಇನ್ವೆಸ್ಟ್ಮೆಂಟ್ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಆಫ್ ಇದು ಬರ್ತದೆ, ರಿಟರ್ನ್ಸ್. ಇದನ್ನೇ ಮಾಡಿ 1 ಲಕ್ಷ ಡಿವೈಡೆಡ್ ಬೈ 5 ಲಕ್ಷ ಇಂಟು 100 ಮಾಡಿದಾಗ 20% ಇನ್ಕಮ್ ಬರ್ತದೆ, 20% ರಿಟರ್ನ್ಸ್ ಬರ್ತದೆ. ಸೊ ಈ ಥರ ಸೂತ್ರದ ಪ್ರಕಾರ ನಿಮ್ಮದು ಎಷ್ಟೇ ಟೋಟಲ್ ಇನ್ವೆಸ್ಟ್ಮೆಂಟ್ ಇದ್ದರೂ ಈ ಸೂತ್ರವನ್ನು ನಾವು ಫಾಲೋ ಮಾಡ್ಬೋದು. ಇದರೊಳಗೆಲ್ಲ ಮ್ಯಾನೇಜರಿಯಲ್ ಕಾಸ್ಟು, ನಿಮ್ಮದೆಲ್ಲ ಮೇಂಟೆನೆನ್ಸ್ ಕಾಸ್ಟು ಎಲ್ಲ ಟೋಟಲ್ ಇನ್ವೆಸ್ಟ್ಮೆಂಟ್ಗೆ ಎಲ್ಲ ಬರ್ತದೆ. ಅದ್ರ ಮೇಲೆ ನಾವು ಲೆಕ್ಕ ಹಾಕೋಬೋದು. ದಿಟ್ ಈಸ್ ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಈ ಸೂತ್ರ. ಕರ್ನಾಟಕದಲ್ಲಿ ಹಸು ಸಾಕಾಣಿಕೆ ಮಾಡಲು ಲಭ್ಯವಿರುವ ಸರ್ಕಾರಿ ಯೋಜನೆಗಳು ಯಾವ್ಯಾವು? ಬಹಳ ಯೋಜನೆಗಳಿಂದ ನಾವು ಅದರಿಂದ ಲಾಭ ಪಡ್ಕೋಬೋದು. ಹೈನುಗಾರರು ಅಂದರೆ ಸಣ್ಣ ತರಗತಿಯಿಂದ ಬರೀ 2 ಹಸುಗಳನ್ನು ತಗೋತೀನಿ, ಕೆಲವರು 5 ಹಸುಗಳನ್ನು ಮಾಡ್ತೀನಿ, ಕೆಲವರು 10 ಹಸುಗಳನ್ನು ಮಾಡ್ತೀನಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿರ್ತಾರೆ. ಈ ಇಂಡಿವಿಜುವಲ್ ಆಗಿ ನೀವು ತೊಗೊಂಡು ಹೋದ್ರಪ್ಪ ಅಂದರೆ ಬ್ಯಾಂಕ್ನಿಂದ ಫೈನಾನ್ಸನ್ನು ಪಡ್ಕೋಬೋದು.
ಆದರೆ ಬ್ಯಾಂಕಿನಿಂದ ಫೈನಾನ್ಸ್ ಪಡ್ಕೋಬೇಕಾದ್ರೆ ಸಹಿತ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಸಡನ್ನಾಗಿ ಹೋದ ತಕ್ಷಣ ನನಗೆ 10 ಎನಿಮಲ್ ಕೊಡ್ರಿ ಅಂದರೆ ಕೊಡಲ್ಲ ಅವರು. ರೆಪ್ಯುಟೇಷನ್ ಬೇಕಾಗ್ತದೆ, ನಿಮ್ಮದು ಪೂರ್ತಿ ವ್ಯವಹಾರ ಹೇಗಿದೆ ಅದನ್ನು ನೋಡ್ತಾರೆ. ಯಾಕಂದರೆ ಕೊಡಬೇಕಾದ್ರೂ ಸಹಿತ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನು ಬೇಕು ಅದನ್ನೂ ನೋಡ್ಕೋತಾ ಇರ್ತಾರೆ. ಇದು ಸೆಲ್ಫ್ ಆಗಿ ಬ್ಯಾಂಕಿಂದ ಪಡ್ಕೊಳ್ಳುವಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತೀರಿ. ಆ ಪ್ರಕಾರ ನಬಾರ್ಡ್ ಅಪ್ರೂವ್ಡ್ ಏನಿರ್ತಾವೆ ಆ ಸ್ಕೀಮ್ನೊಳಗೆ ನೀವು ಸಬ್ಸಿಡಿ 30 to 35% ತನಕ ಸಬ್ಸಿಡಿ ಬರ್ತದೆ. ಆ ಸಬ್ಸಿಡಿನ ತೊಗೊಳ್ಬೋದು. ಇನ್ನು ಗೌರ್ಮೆಂಟ್ ಪಶುಸಂಗೋಪನಾಲಯಕ್ಕೂ ಸಹಿತ ಪಶುಭಾಗ್ಯ ಯೋಜನೆ ಅಂತ ಬರ್ತದೆ. ಪಶುಭಾಗ್ಯ ಯೋಜನೆದೊಳಗೆ ಸಹಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಬ್ಸಿಡಿ ಬೇರೆ, ಆಮೇಲೆ ಜನರಲ್ ಸ್ಕೀಮ್ನೊಳಗೆ ಬರೋರಿಗೆ ಸಬ್ಸಿಡಿ ಬೇರೆ. ಅದರೊಳಗೆ ಗ್ರಾಮ ಪಂಚಾಯತಿ ಲೆವೆಲ್ನೊಳಗೆ ಆ ಒಂದು ಇವ್ರನ್ನ ಆಯ್ಕೆ ಮಾಡಿ ಅವರ ಅಪ್ಲಿಕೇಶನ್ಗಳನ್ನು ಸಂಬಂಧಪಟ್ಟಂಥ ಬ್ಯಾಂಕಲ್ಲಿ ಕಳಿಸ್ತಾರೆ. ಹೀಗೆ ಸಬ್ಸಿಡಿಯನ್ನು ಸರ್ಕಾರದವರು ಆ ಬ್ಯಾಂಕಿನ ಅವ್ರ ಅಕೌಂಟಿಗೆ ಜಮಾ ಮಾಡ್ತಾರೆ. ಅದರೊಳಗೂ ಸಹಿತ ಅದು ಮೊದಲಿಂದ ಪ್ರಪ್ರಥಮವಾಗಿ ಅವರು ತರಬೇತಿ ಪಡ್ಕೊಂಡಿರ್ಬೇಕು. ತರಬೇತಿ ಇಲ್ಲದೆ ಏನು ಕೆಲಸ ಆಗೋದಿಲ್ಲ. ತರಬೇತಿ ಒಳಗೆ ಸಹಿತ ಬರೀ ಎಲ್ಲ ವಿಷಯ ತಿಳ್ಕೊಂಡಿದ್ದಾನೆ ಅಂತ ಅದರ ಅರ್ಥ. ಅದಾದಮೇಲೆ ಮುಂದೆ ಅವನು ಯೋಜನೆಯೊಳಗೆ ಭಾಗವಹಿಸಬೇಕು. ಸಬ್ಸಿಡಿ ಯೋಜನೆಗಳು ಯಾವ್ಯಾವ ಇದಾವೆ ಅಂತ ಪಶುಭಾಗ್ಯ ಯೋಜನೆ ಅಂತದ್ದಿದೆ. ಆಮೇಲೆ ನಮ್ಮ ನಬಾರ್ಡ್ ಸ್ಕೀಮ್ನೊಳಗೇ ನಬಾರ್ಡ್ ಅಪ್ರೂವ್ಡ್ ಸ್ಕೀಮ್ಸ್ ಒಳಗೆ ಅವರೇ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕೆಲವು ಫೈನಾನ್ಸಸ್ ಮಾಡ್ತಾರೆ. ಆಮೇಲೆ ಕೆಲವು KMF ವತಿಯಿಂದನೂ ಸಹಿತ ಕೆಲವು ಸವಲತ್ತುಗಳು ಸಿಗ್ತವೆ. ಈ ಥರ ಸಂಬಂಧಪಟ್ಟ ಏನು ನಮ್ಮ ಪಶುಸಂಗೋಪನಾ ಇಲಾಖೆ ಇದೆಯಲ್ಲ ಅಲ್ಲಿ ವಿಸ್ತರಣಾಧಿಕಾರಿಗಳಿಗೆ ಸ್ವಲ್ಪ ನೇರವಾಗಿ ಭೇಟಿ ಆದ್ರಪ್ಪ ಅಂದರೆ ಎಲ್ಲ ನಿಮಗೆ ಯೋಜನೆ ಯಾವ ಯೋಜನೆಯೊಳಗೆ ನೀವು ಬರ್ತೀರಿ ಅನ್ನೋದನ್ನು ನೀವು ಸರ್ಕಾರಿ ಸಹಾಯಧನದೊಂದಿಗೆ ಪಟ್ಟು ಅದನ್ನು ಯೋಜನೆ ಪ್ರಾರಂಭ ಮಾಡ್ಬೋದು. ನಬಾರ್ಡ್ ಮತ್ತು ಬ್ಯಾಂಕ್ ಲೋನ್ಗಳ ಪ್ರಕ್ರಿಯೆ ಹೇಗಿರ್ತೈತೆ? ಇದಕ್ಕೊಂದು ಪ್ರೊಸೀಜರ್ ಇರ್ತದೆ. ಯಾಕಂದರೆ ಈ ಫಾರ್ ಎಕ್ಸಾಂಪಲ್ ನಾನು ನಬಾರ್ಡ್ದಿಂದ ಅಥವಾ ಬ್ಯಾಂಕ್ ವತಿಯಿಂದ ನಾನು ಸಾಲ ಸೌಲಭ್ಯ ಪಡ್ಕೋತೀನಿ ಅಂತಂದರೆ ಅದೊಂದು ಪ್ರೊಸೀಜರ್ ಫಾಲೋ ಮಾಡಬೇಕಾಗ್ತದೆ. ಮೊದಲನೇ ಪ್ರೊಸೀಜರ್ ಏನಪ್ಪ ಅಂದರೆ ನಿಮ್ಮ ರೆಪ್ಯುಟೇಷನ್. ಈಗ ನೀವು ಯಾವ ಬ್ಯಾಂಕ್ನಿಂದ ಹೋಗಿ ನೀವು ಅಪ್ರೋಚ್ ಆಗ್ತೀರಿ, ಆ ಬ್ಯಾಂಕಿನ ಜೊತೆ ನೀವು ವ್ಯವಹಾರ ಮಾಡಿದ್ದೀರಾ, ನಿಮ್ಮ ರೆಪ್ಯುಟೇಷನ್ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ಕೇವಲ ಸರ್ಟಿಫಿಕೇಟ್ ಅಂತ ತೋರಿಸಿದ್ರೆ ಅಲ್ಲ, ಆ ಬ್ಯಾಂಕಿನವ್ರ ಜೊತೆ ಸ್ವಲ್ಪ ವ್ಯವಹಾರ ಆಗಿರ್ಬೇಕು. ನಿಮಗೆ ಯಾವ ಗ್ರಾಮದೊಳಗಿದ್ದೀರಿ, ನಿಮ್ಮ ಗ್ರಾಮದೊಳಗೆ ಯಾವ ಬ್ಯಾಂಕ್ ಇದೆ, ಸ್ಟೇಟ್ ಬ್ಯಾಂಕ್ ಇದೆಯಾ, ಗ್ರಾಮೀಣ ಬ್ಯಾಂಕ್ ಇದೆಯಾ, ಅವೆಲ್ಲ ನಬಾರ್ಡ್ ಅಪ್ರೂವ್ಡ್ ಸ್ಕೀಮ್ಸ್ ಅಲ್ಲೇ ಬರ್ತವೆ. ಸೊ ಅದನ್ನು ತೊಗೊಳ್ಬೇಕಾದ್ರೂ ಸಹಿತ ಮೊದಲನೇದು ತರಬೇತಿ ಹೊಂದಿರಬೇಕು. ತರಬೇತಿ ಹೊಂದಿದ ಮೇಲೆ ಪೂರ್ತಿ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಸಿದ್ಧಪಡಿಸಬೇಕು. ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧಪಡಿಸಿದ ಮೇಲೆ ನಿಂದು ಬಂಡವಾಳ ಅಲ್ಲಿಂದ ತೊಗೊಳ್ತಾ ಇದ್ದೀವಿ. 10 ಎನಿಮಲ್ಸ್ ನೀನು ಪ್ರಾಜೆಕ್ಟ್ ಮಾಡ್ತೀನಿಪ್ಪ ಅಂತಂದರೆ ಮೊದಲು 5 ಎನಿಮಲ್ಲು, ಆಮೇಲೆ 5 ಎನಿಮಲ್ಲು, 6 ತಿಂಗಳಾದಮೇಲೆ ಇನ್ನೊಂದು 5 ಎನಿಮಲ್ಲು ಹೀಗೆ ರಿಲೀಸ್ ಮಾಡ್ತಾರೆ. ಈ 10 ಎನಿಮಲ್ಸ್ ರಿಲೀಸ್ ಮಾಡಬೇಕಾದ್ರೂ ಸಹಿತ ನೀನು ರಿಲೀಸ್ ಮಾಡಿದಂಥ ಅಮೌಂಟ್ ಮೇಲೆ ಅವರು ಬಡ್ಡಿ ಆಕರಣೆ ಮಾಡ್ತಾರೆ. ಸರಾಸರಿ 8ರಿಂದ 10% ಬಡ್ಡಿ ಆಕರಣೆ ಮಾಡ್ತಾರೆ. ಸೊ ನಿಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದರೊಳಗೂ ಸಹಿತ 100ಕ್ಕೆ 100% ಲೋನ್ ಸ್ಯಾಂಕ್ಷನ್ ಆಗಲ್ಲ. ನೀವೊಂದು 80% ಅವ್ರು ನೀವು ಲೋನ್ ತೊಗೊಂಡ್ರು ಸಹಿತ ರಿಮೈನಿಂಗ್ 20% ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. 20% ಆದರೂ ಅಷ್ಟು ಬಂಡವಾಳ ನಿಮ್ಮ ಕೈಯೊಳಗೆ ಇರಬೇಕು. ಅಪ್ಲಿಕೇಶನ್ ಕೊಟ್ಟ ಮೇಲೆ ಸ್ಕ್ರೂಟ್ನಿ ಆಗ್ತದೆ. ಕ್ಷೇತ್ರಾಧಿಕಾರಿ ಬ್ಯಾಂಕ್ ಫೀಲ್ಡ್ ಆಫೀಸರು ನಿಮ್ಮ ಜಾಗಕ್ಕೆ ಬರ್ತಾನೆ, ಸೈಟ್ ಇನ್ಸ್ಪೆಕ್ಷನ್ ಮಾಡ್ತಾನೆ, ಎಲಿಜಿಬಿಲಿಟಿ ನೋಡ್ತಾನೆ, ಆಮೇಲೆ ನಿಮ್ಮ ಬಗ್ಗೆ ಎಲ್ಲ ಕಡೆ ರೆಪ್ಯುಟೇಷನ್ ಕೇಳ್ತಾನೆ, ಹೇಗಿದ್ದಾರೆ ಇವ್ರು, ಹಿಂಗೆ ಅಂತೇಳಿ ಅದೆಲ್ಲ ಎನ್ಕ್ವೈರಿ ಅವ್ರು ಬ್ಯಾಂಕ್ ರೂಲ್ ಪ್ರಕಾರ ಮಾಡ್ತಾರೆ. ಮಾಡಿದ ಮೇಲೆ ಮುಂದೆ ಅದು ಪ್ರೊಸೆಸ್ ಆಗ್ತದೆ. ಪ್ರೊಸೆಸ್ ಆದಮೇಲೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗ್ತದೆ. ಲೋನ್ ಸ್ಯಾಂಕ್ಷನ್ ಆದಮೇಲೆ ಮುಂದೆ ನೀವು ಗೌರ್ಮೆಂಟ್ ವತಿಯಿಂದ ಸಬ್ಸಿಡಿ ನೀವು ಕೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಅದೇ ಆಟೋಮೆಟಿಕಲಿ ನೀವು ಸೆಲೆಕ್ಟೆಡ್ ಬೆನಿಫಿಷರಿ ಇದ್ದರೆ ನಿಮ್ಮ ಅಕೌಂಟಿಗೆ ಸಬ್ಸಿಡಿ ಬಂದು ಜಮಾ ಹೋಗ್ಬಿಡ್ತದೆ. ಇಲ್ಲದ್ರೆ ಬ್ಯಾಂಕ್ ವತಿಯಿಂದ ಅವರೇ ತರಿಸ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ಆ ಸಬ್ಸಿಡಿ ಸಹಿತ ನಿಮ್ಮ ಅಕೌಂಟಿಗೆ ಜಮಾ ಆಗಿಬಿಡ್ತದೆ. ಅದಕ್ಕೆ ನಾವು ಸ್ವಲ್ಪ ಜಾಗರೂಕರಾಗಿ ಬ್ಯಾಂಕಿನವ್ರ ಜೊತೆ ಓಪನ್ ಆಗಿ ಮಾತಾಡಬೇಕು. ಪಾಪ ಅವರು ನಮಗೆ ಸಹಾಯ ಮಾಡ್ತಾರೆ ಅಂದಮೇಲೆ ಕೇಳಲಿಕ್ಕೇನು ತಪ್ಪಿಲ್ಲ. ಸರ್ ಎಷ್ಟು ಬಡ್ಡಿ ಆಕರಣೆ ಮಾಡ್ತೀರಿ, ಇದಕ್ಕೇನಾದರೂ ಹಾಲಿಡೇ ಪೀರಿಯಡ್ ಇರುತ್ತಾ, ನನಗೆ ಎನಿಮಲ್ಸ್ಗಳು 4 ಪ್ರೆಗ್ನೆಂಟ್ ಇದ್ದಾವೆ, 5 ಪ್ರೆಗ್ನೆಂಟ್ ಇದ್ದಾವೆ, ಅವು ಡೆಲಿವರಿ ಆದಮೇಲೆ ಪೂರ್ತಿ ಹಾಲಿನ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆದಮೇಲೆ ಮುಂದೆ ನಾನು ರಿಪೇಮೆಂಟ್ ಮಾಡ್ಬೋದಾ, ಈ ಥರ ಓಪನ್ ಆಗಿ ಬ್ಯಾಂಕಿನ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಬಹಳ ಸಹಾನುಭೂತಿ ತೋರಿಸ್ತಾರೆ. ಒಮ್ಮಿಂದೊಮ್ಮೆ ಕ್ರೂರತೆ ಇರಲ್ಲ ಅಲ್ಲಿ. ಆಗಲ್ಲ ತುಂಬ ಬೇಕು ನೀನು ಹಂಗೆ ಮಾತಾಡಲ್ಲ ಅವರು. ಯಾಕಂದರೆ ಸಹಾಯ ಮಾಡಬೇಕು. ಆ ಬಡ್ಡಿ ಆಕರಣೆ ಮಾಡ್ತಾರೆ ಅಂದಮೇಲೆ ಅವರು ನಿಮಗೆ ಸಹಾಯ ಮಾಡಿರ್ತಾರೆ. ನೀವು ಅವ್ರಿಗೆ ಪರೋಪಕಾರಿ ಆಗಿರ್ಬೇಕು ಯಾವಾಗಲೂ ಅಲ್ವಾ. ಅವರಿಗೆ ದ್ರೋಹ ಬಗೆದ ಹಾಗೆ ಸರಿಯಾದ ಸಮಯಕ್ಕೆ ಕಂತುಗಳನ್ನು ಕಟ್ಟಿ ಹೋದ್ರಾಗೆ ಒಂದು ಎಲ್ಲ ಎನಿಮಲ್ ಇನ್ಶೂರ್ ಆಗಿರ್ತವೆ. ಒಂದು ಎನಿಮಲ್ ಹೋದ್ರೆ ಮತ್ತೆ ಇನ್ನೊಂದು ಎನಿಮಲ್ ಕೊಡ್ತಾರೆ. ಹೀಗಾಗಿ ನಾವು ಅದರ ಆರ್ಥಿಕ ಸುಧಾರಣೆಯಿಂದ ನಾವು ಮೇಲೆ ಬರ್ಬೋದು. ಸಬ್ಸಿಡಿ ಪಡೆಯಲು ಅಗತ್ಯವಿರುವ ದಾಖಲೆಗಳು ಯಾವ್ಯಾವು? ಸಹಾಯಧನ ಅಥವಾ ಪ್ರೋತ್ಸಾಹಧನ ಅಂತ ಅನ್ಬೋದಕ್ಕೆ. ಸಹಾಯಧನ ಯಾಕೆ ಕೊಡ್ತಾರಪ್ಪ ಅಂತಂದರೆ ನೀವು ಅದಕ್ಕೆ ಮುಂದುವರಿಲಿ, ಕಾರ್ಯವನ್ನು ಮುಂದುವರಿಸ್ರಿ ಅನ್ನೋ ದೃಷ್ಟಿಗೆ ಸರ್ಕಾರದಿಂದ ಸ್ವಲ್ಪ ಸಹಾಯಧನ ಅಂತ ನಮಗೆ ಸಿಗ್ತದೆ, ಸಬ್ಸಿಡಿ ಅಂತ ಸಿಗ್ತದೆ. ಈ ಸಬ್ಸಿಡಿಯನ್ನು ಪಡಿಲಿಕ್ಕೆ ಆಯಾ ಒಂದು ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರದೊಳಗೆ ಕೆಲವು ಅಧಿಕಾರಿಗಳು ಅವ್ರನ್ನ ನೇಮಕ ಮಾಡಿರ್ತಾರೆ. ಈಗ ನೀವು ಯಾವ ಯೋಜನೆಯೊಳಗೆ ಬರ್ತೀರಿ, ಪಶು ಭಾಗ್ಯದೊಳಗೆ ಬರ್ತೀರೋ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ರೊಳಗೆ ಬರ್ತೀರೋ ಅಥವಾ ನಬಾರ್ಡ್ ಇದರಿಂದ ನಿಮ್ಮದು ಇಂಡಿವಿಜುವಲ್ ಬರ್ತದೋ
ಕೋಆಪರೇಟಿವ್ ಸೊಸೈಟಿಯಿಂದ ಬರ್ತದೋ ಇವನ್ನೆಲ್ಲ ಅವರು ಅದನ್ನು ಮಾಡಿಕೊಂಡು ಟೋಟಲ್ ನಿಮ್ಮ ಎಲಿಜಿಬಿಲಿಟಿ ಸಬ್ಸಿಡಿ ಏನಿದೆಯಲ್ಲ ಅದನ್ನು ಅವರು ಫೈನಲ್ ಮಾಡ್ತಾರೆ. ಅದಕ್ಕೆ ನೀವು ಯಾವ ಜಿಲ್ಲೆಯವರಿದ್ದೀರಿ, ಯಾವ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ಸಮೀಪದ ವಿಸ್ತರಣಾಧಿಕಾರಿ ಪಶುಸಂಗೋಪನಾ ಇಲಾಖೆ ವಿಸ್ತರಣಾಧಿಕಾರಿಗಳನ್ನು ನೀವು ಭೇಟಿ ಆದ್ರಪ್ಪ ಅಂತಂದರೆ, ಅಥವಾ ಜಿಲ್ಲಾಧಿಕಾರಿನ ಭೇಟಿಯಾಗಿರಿ, ಪಶುಸಂಗೋಪನಾ ಜಿಲ್ಲಾಧಿಕಾರಿನ ಭೇಟಿಯಾದರೂ ಸಹಿತ ಅವ್ರು ನಿಮಗೆ ಸೂಕ್ತವಾದ ಮಾರ್ಗದರ್ಶನ ಕೊಡ್ತಾರೆ. ನಾನು ಈ ಸ್ಕೀಮ್ನೊಳಗೆ ಇಷ್ಟಿದೆ, ಈ ಸ್ಕೀಮ್ನೊಳಗೆ ಇಷ್ಟಿದೆ, ಅದು ವೇರಿಯೇಷನ್ ಆಗ್ತಾ ಇರ್ತದೆ. ಸೊ ಆ ಪ್ರಕಾರ ನೀವು ಅದರ ಎಲಿಜಿಬಿಲಿಟಿಯನ್ನು ಪಡ್ಕೋಬೋದು. ಹಾಲು ಮಾರುಕಟ್ಟೆ ವ್ಯವಸ್ಥೆ ಮತ್ತು ಸಹಕಾರಿ ಸಂಘಗಳ ಪಾತ್ರ ಏನು? ಇದು ಭಾರಿ ಮುಖ್ಯ. ಯಾಕಂದರೆ ಹಾಲು ಮಾರುಕಟ್ಟೆಗೆ ನಾವು ಸುರಳಿತವಾಗಿ ಮೊದಲೇ ನಾವು ಮಾರ್ಕೆಟ್ ಸರ್ವೆ ರಿಪೋರ್ಟ್ ನಮಗೆ ಗೊತ್ತಿರಬೇಕು, ಯಾರು ಸ್ವಂತ ಬಂಡವಾಳ ಹಾಕಿ ಮಾಡ್ತಾ ಇರ್ತಾರೆ, ಬ್ಯಾಂಕಿಂದ ಮಾಡ್ತಾ ಇರ್ತಾರೆ. ಇನ್ನು ಸಣ್ಣ ಸಣ್ಣ ರೈತರು, ಮಧ್ಯಮ ರೈತರು ಎಲ್ಲ ಒಂದು ಕೋಆಪರೇಟಿವ್ ಸೊಸೈಟಿ ಏನಿರ್ತದೆ, ಮಿಲ್ಕ್ ಕೋಆಪರೇಟಿವ್ ಸೊಸೈಟಿ ಅಂತ ಏನು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅವರು ಗ್ರಾಮದೊಳಗೆ, ಆ ಗ್ರಾಮದೊಳಗೆ ಹೋಗಿಬಿಟ್ಟು ಅವರು ಆ ಹಾಲನ್ನು ಅಲ್ಲಿ ಸುರಿತಾರೆ. ಅಲ್ಲಿಂದ ಹಾಲು ಶೇಖರಣೆ ಆಗಿ ಮುಂದೆ ದೊಡ್ಡ ಮಿಲ್ಕಿಂಗ್ KMF, ಮಿಲ್ಕ್ ಫೆಡರೇಷನ್ನು, ಧಾರವಾಡ ಮಿಲ್ಕ್ ಯೂನಿಯನ್ನು, ಈ ಥರ ಏನು ಮೈಸೂರು ಮಿಲ್ಕ್ ಯೂನಿಯನ್ನು, ಶಿವಮೊಗ್ಗ ಮಿಲ್ಕ್ ಯೂನಿಯನ್ನು, ಹಾಸನ್ ಮಿಲ್ಕ್ ಯೂನಿಯನ್ನು, ಆ ಥರ ಹೋಗಿ ಹಾಲು ಅಲ್ಲಿ ಹೋಗಿ ಡಂಪ್ ಆಗ್ತದೆ. ಇದು ಏನಪ್ಪ ಅಂದರೆ ಸರಳವಾದಂತಹ ಮಾರುಕಟ್ಟೆಯನ್ನು ಅವರು ನಿಮಗೆ ಸಿದ್ಧಪಡಿಸಿ ಕೊಟ್ಬಿಟ್ಟಿರ್ತಾರೆ. ಅಲ್ಲಿ ಬರ್ತಾರೆ, ನಿಮ್ಮದು ಹಾಲಿನ ಕ್ವಾಲಿಟಿ ಹೆಂಗಿದೆ, ಕ್ವಾಂಟಿಟಿ ಏನಿದೆ, ಅದರ ಸ್ಪೆಸಿಫಿಕ್ ವೆರೈಟಿ ಏನಿದೆ, ಲ್ಯಾಕ್ಟೋಮೀಟರ್ ರೀಡಿಂಗ್ ಏನಿದೆ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಫ್ಯಾಟ್ ಎಷ್ಟು ಬಂದಿದೆ, ಅದರ ಪ್ರಕಾರವಾಗಿ ನಿಮಗೆ ಅದರ ಬೆಂಬಲಿತ ಬೆಲೆ ಸಿಗ್ತದೆ. ಅಡಲ್ಟ್ರೇಷನ್ ಇತ್ತಪ್ಪ ಅಂದರೆ ಕಡಿಮೆ ಬೆಲೆ ಬರ್ತದೆ. ಸೊ ಈ ಥರದ ಒಂದು ಮಾರುಕಟ್ಟೆ ವ್ಯವಸ್ಥೆ ಅದನ್ನು ಮಾಡಿಕೊಟ್ಟಿರ್ತಾರೆ. ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಿನೊಳಗೆ ನಾವು ಮಾಡುವಂತಹ ಒಂದು ಎಲ್ಲರೂ ಒಕ್ಕೂಟದಿಂದ ಏನು ಮಾಡ್ತಾ ಇರ್ತೀವಿ, ಒಕ್ಕಟ್ಟಿನಿಂದ ಏನು ಮಾಡ್ತಾ ಇರ್ತೀವಿ, ಅಲ್ಲಿ ಬಹಳ ಅಭಿವೃದ್ಧಿ ಆಗ್ತದೆ. ಎಲ್ಲಿ ಹಾಲು ನೀವು ಶೇಖರಣೆ ಮಾಡ್ತೀರಿ, ಫೆಡರೇಷನ್ ಅವರೇ ಕೆಲವು ವಿಸ್ತರಣಾ ಚಟುವಟಿಕೆಗಳನ್ನು ಮಾಡ್ತಾರೆ. ನಿಮ್ಮ ಊರಿನೊಳಗೆ ಬರಡು ದನಗಳು ಆಗದಂತೆ ನೋಡ್ಕೋತಾರೆ, ಪೌಷ್ಟಿಕ ಆಹಾರವನ್ನು ಕೊಡ್ತಾರೆ, ಮೆಡಿಕಲ್ ಅಟೆಂಡೆನ್ಸನ್ನು ಕೊಡ್ತಾರೆ. ಇವೆಲ್ಲ ಟೈಅಪ್, ಇವು ಕೋಆಪರೇಟಿವ್ ಸೊಸೈಟಿ ಟೈಪ್ ಇರ್ತವೆ. ಅದಕ್ಕೆ ಯು ಹ್ಯಾವ್ ಟು ಬಿಕಮ್, ನೀವೇನಪ್ಪ ಅಂದರೆ ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಆಗಬೇಕು. ಆ ಮೆಂಬರ್ ಇದ್ದವ್ರು ಮಾತ್ರ ಹಾಲಲ್ಲಿ ಹಾಕ್ಲಿಕ್ಕೆ ಸಾಧ್ಯ. ಯಾವತ್ತೋಗಿ ನಾನೊಬ್ಬ ಹಾಕ್ತೀನಿ ಅಂತ ಆಗೋಲ್ಲ. ನಾನು ನಮ್ಮ ಹಾಲಿನ ಸೊಸೈಟಿಯ ಮೆಂಬರು. ನಿಮಗೆ ಪ್ರತಿ ವಾರ 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 ನಿಮ್ಮ ಅಕೌಂಟ್ ಏನಿರ್ತದೆ ಸ್ಟೇಟ್ಮೆಂಟ್ ಅಲ್ಲಿ ಹೋಯ್ತಪ್ಪ ಅಂತಂದರೆ ಆ ಲೆಕ್ಕ ಹಾಕಿ ನಿಮ್ಮದು ಟೋಟಲ್ ಒಂದು ವಾರಕ್ಕೆ ಕೊಟ್ಟಂಥ ಹಣವನ್ನು ನಿಮ್ಮ ಅಕೌಂಟಿಗೆ ನೇರವಾಗಿ ಜಮಾ ಆಗಿಬಿಡ್ತದೆ. ಯಾರ ಕೈಗೂ ಮುಟ್ಸೋಲ್ಲ ಅದನ್ನು, ನಿಮ್ಮ ಅಕೌಂಟಿಗೆ ನೇರವಾಗಿ. ಹೀಗಾಗಿ ಹಣದ ದುರುಪಯೋಗ ಎಲ್ಲಿಯೂ ಆಗೋದಿಲ್ಲ. ಇಷ್ಟೆಲ್ಲ ಅನುಕೂಲನ ಮಾಡಿಕೊಟ್ಟಿರ್ತಾರೆ ಕೋಆಪರೇಟಿವ್ ಸೆಕ್ಟರ್ನವರು. ಗುಜರಾತ್ ಸ್ಟೇಟು ಅದು ಮುಂದೆ ಬಂದಿರೋದೇ ಕೋಆಪರೇಟಿವ್ ಫೋರ್ಸ್ನಿಂದ ಅಲ್ವಾ. ಅಮೂಲ್, ಆನಂದ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಲಿಮಿಟೆಡ್, ಅಮೂಲ್, ಇವೆಲ್ಲ ಬಂದಿರೋದೇ ಕೋಆಪರೇಟಿವ್ ಶಕ್ತಿಯಿಂದ. ಅದಕ್ಕೆ ನಮ್ಮ ಗ್ರಾಮೀಣ ಭಾಗದೊಳಗೂ ಸಹಿತ ನಾವು ಕೋಆಪರೇಟಿವ್ ಸಸ್ಯಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಸಮೀಪದ ಆ ಒಂದು ಫೆಡರೇಷನ್, KMF ಫೆಡರೇಷನ್ ಅಂತ ಏನಿರ್ತದೆ, ಅವ್ರನ್ನ ಭೇಟಿಯಾದಾಗ ಅವ್ರು ನಮಗೆ ಸಲಹೆ ಸೂಚನೆ ಕೊಡ್ತಾರೆ. ನಮ್ಮ ಜಾಗಕ್ಕೆ ಬಂದು ಫೀಸಿಬಲ್ ಇದೆಯಲ್ಲ ನೋಡ್ತಾರೆ, ಎಷ್ಟು ಹಾಲು ಶೇಖರಣೆ ಆಗ್ತದೆ ಇಲ್ಲಿ ಅಂತ ನೋಡ್ತಾರೆ. ನಾವಿಲ್ಲಿ ರೂಟ್ ಬಿಟ್ಟು ಅಲ್ಲಿಂದ ಹಾಲು ಶೇಖರಣೆ ಮಾಡ್ಕೋಬೋದು ಅಂದರೆ ಮೆಂಬರ್ಸ್ ಮಾಡ್ಕೊಳ್ಳಿ ಅಂತ ರಿಜಿಸ್ಟರ್ ಮಾಡ್ತಾರೆ. ಸೊ ಕೋಆಪರೇಟಿವ್ ಸೊಸೈಟಿ ಆಗಲಿ ಹಾಲು ಮಾರುಕಟ್ಟೆಗೆ ಯಾವ ತೊಂದರೆಯೂ ಇಲ್ಲ. ಹಾಲಿನ ಬೆಲೆ ಅಸ್ಥಿರತೆಯನ್ನು ಎದುರಿಸುವ ತಂತ್ರಗಳು ಯಾವ್ಯಾವು? ಹಾಲಿನ ಬೆಲೆ ನಮಗೆ ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಇದ್ದದ್ದು ನಾಡಿದಿರಲ್ಲ ಅಂತ ಇರೋದಿಲ್ಲ. ಯಾಕಂದರೆ ಅವರೇನು ಕೋಆಪರೇಟಿವ್ ಸೊಸೈಟಿಯಿಂದ ಹಾಲು ಶೇಖರಣೆ ಮಾಡಿದಾಗ ಒಂದು ನಿಗದಿತ ಬೆಂಬಲಿತ ಬೆಲೆಯನ್ನೇ ಕೊಡ್ತಿರ್ತಾರೆ. ಇನ್ನು ಫಾರ್ ಎಕ್ಸಾಂಪಲ್ ಫ್ಲಶ್ ಸೀಸನ್ ಜೂನ್, ಜುಲೈ, ಆಗಸ್ಟ್, ಇದರೊಳಗೆ 2 ಪಟ್ಟು 3 ಪಟ್ಟು ಹಾಲು ಶೇಖರಣೆ ಆಯಿತು ಅವರಲ್ಲಿಪ್ಪ ಅಂತಂದಾಗ ಅವ್ರು ಅದನ್ನು ವ್ಯಾಲ್ಯೂ ಆ್ಯಡೆಡ್ ಬೈ ಪ್ರಾಡಕ್ಟ್ ಆಗಿ ಅದನ್ನು ಕನ್ವರ್ಟ್ ಮಾಡಬೇಕು. ಬೆಣ್ಣೆ ಮಾಡಬೇಕು, ತುಪ್ಪ ಮಾಡಬೇಕು, ಪೌಡ್ರ್ ಮಾಡಬೇಕು, ಬೇರೆ ಬೇರೆ ರೂಪದೊಳಗೆ ಅದನ್ನು ಮಾಡಬೇಕು. ಸೊ ಅದಕ್ಕೆ ಅವರಿಗೆ ಎಕ್ಸ್ಟ್ರಾ ಬಂದಾಗ ಏನು ಮಾಡ್ತಾರೆ, ಇವ್ರಿಗೇನು ಬೆಂಬಲಿತ ಬೆಲೆ ಕೊಡ್ತಿದ್ರು ಆ ಬೆಲೆಯೊಳಗೆ ಸ್ವಲ್ಪ ಕಡಿಮೆ ಮಾಡುವಂಥ ಪರಿಸ್ಥಿತಿನೂ ಬರ್ತದೆ. ಆದರೆ ಇನ್ಸೆಂಟಿವ್ಸು ಕೊಡ್ತಿರ್ತಾರೆ ಮತ್ತು ಬೇರೆ, ಆದರೆ ಸ್ವಲ್ಪ ರೇಟ್ ಇಳಿಸುವಂಥ ಪರಿಸ್ಥಿತಿನೂ ಬರ್ತದೆ. ಅಂಥ ಟೈಮ್ನೊಳಗೆ ನೀವು ನಿಮ್ಮ ಒಂದು ವ್ಯಾಲ್ಯೂ ಆ್ಯಡೆಡ್ ಏನೇ ಒಂದು ಪ್ರೊಡಕ್ಟ್ಸನ್ನು ನೀವೇ ಮಾಡ್ಕೋತೀರಿ ಅಂದಾಗ ನೀವೇ ಸ್ವತಃ ಬೆಣ್ಣೆ ಮಾಡಿರಿ, ಪನೀರ್ ಮಾಡಿರಿ, ಖವಾ ಮಾಡಿರಿ, ಐಸ್ ಕ್ರೀಮ್ ಮಾಡಿರಿ. ಈ ಥರ ಒಂದು ಸೈಡ್ ಇಂಡಸ್ಟ್ರೀಸ್ ಏನಿರ್ತಾವೆ ಅದ್ರ ಮೇಲೂ ನಾವು ಅವಲಂಬನ ಆಗಿರಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಬರೀ ಹಾಲು ಕೊಟ್ಟೆ ದುಡ್ಡು ತೊಗೊಂಡೆ, ಹಾಲು ಕೊಟ್ಟೆ ದುಡ್ಡು ತೊಗೊಂಡೆ ಅಂತ ಆಗಬಾರ್ದು. ಬೆಣ್ಣೆ ಮಾರಾಟ ಮಾಡಿರಿ, ಬಟರ್ ಮಿಲ್ಕಿಂಗ್ ಮೆಷಿನ್ ಬಂದಾವೆ, ಚೀಸ್ ಮೇಕಿಂಗ್ ಮೆಷಿನ್ ಬಂದಾವೆ, ಪನೀರ್ ಮೇಕಿಂಗ್ ಮೆಷಿನ್ ಬಂದಾವೆ. ಎಲ್ಲ ಮಿಲ್ಕ್ ಇಂಡಸ್ಟ್ರಿ ಒಳಗೆ ಬೈ ಪ್ರಾಡಕ್ಟ್ ಇಂಡಸ್ಟ್ರಿನೇ ದೊಡ್ಡ ಇಂಡಸ್ಟ್ರಿ ಆಗಿದೆ ಈಗ, ಹೌದಲ್ವಾ. ಆ ಥರದ ಒಂದು ನಾಲೆಜನ್ನು ನಾವು ಡಬಲ್ ಎಜ್ಡ್, ಒಂದು ಮಿಲ್ಕ್ ಮಾರಾಟ ಮಾಡೋದು, ಇನ್ನೊಂದು ಬೈ ಪ್ರಾಡಕ್ಟ್ ಮಾರಾಟ ಮಾಡೋದು, ಆ ಥರ ಮಾಡ್ಕೊಂಡಾಗ ಸುರಳಿತವಾಗಿ ನಡೀತಾ ಇರುತ್ತೆ. ಹಸು ಸಾಕಾಣಿಕೆಯಲ್ಲಿ ಯಶಸ್ವಿ ಕಾಣಬೇಕಾದ್ರೆ ಅದಕ್ಕೆ ಗುಟ್ಟುಗಳಂತ ಇರ್ತಾವೆ ಸರ್, ಹೇಳೋದಾದ್ರೆ ತಾವೇನು ಹೇಳ್ತೀರಿ? ಸಕ್ಸಸ್ಫುಲ್ ಇಂಡಸ್ಟ್ರಿ ಅಂತ ನಾನು ಮಾಡ್ಕೋಬೇಕಪ್ಪ ಅಂದರೆ ಮೊದಲನೇದು ನಿಮ್ಮ ದೃಢ ನಿರ್ಧಾರ. ನಾನು ಕೇವಲ ತರಬೇತಿ ತೊಗೊಂಡೆ ಬ್ಯಾಂಕಿನ ಲೋನ್ ತೊಗೊಳ್ಳೋ ಸಲುವಾಗಿ ಆ ಲೋನನ್ನು ಬೇರೆ ಕಡೆ ನಾವು ಯುಟಿಲೈಸ್ ಮಾಡಿದೆ ಅನ್ನೋದಲ್ಲ, ದ್ರೋಹದಿಂದ ಮಾಡೋದಲ್ಲ. ನೀನು ದೃಢ ನಿರ್ಧಾರ ಮಾಡಿ ನಾನು ಇದನ್ನು ಮಾಡೇ ತೀರ್ತೀನಿ ಅನ್ನುವ ಒಂದು ಏನು ಪಣ ತೊಟ್ಟಿರ್ತೀವಿ, ಆ ಪಣ ತೊಟ್ಟಾಗ ನಿಮಗೆ ಸಹಾಯ ಮಾಡೋರು ಭಾಳ ಜನ ಇರ್ತಾರೆ.
ನೀನೊಬ್ಬನೇ ಅಲ್ಲ, ನಾನೊಬ್ಬನೇ ಇದ್ದೀನಿ ಅಂತಲ್ಲ, ಅವ್ರದ್ದೆಲ್ಲ ಸಹಕಾರಿ ಜೀವನ ತೆಗೆದುಕೊಂಡು ನೀನು ಗಟ್ಟಿಯಾಗಿ ನಿಂದಿರ್ಬೇಕು. ಅದಕ್ಕೆ ನಾ ಗಟ್ಟಿಯಾಗಿ ನಿಂತಿದ್ರೆ ಎದುರಿಸ್ತೇನೆ ಅಂತೇಳಿ ಒಂದಿರಬೇಕು. ಎಡರು ತೊಡರುಗಳು ಆಗೋವೆ, ಏರಿಳಿತಗಳು ಇರೋದು ಸಾಮಾನ್ಯ ಎಲ್ಲ ಇಂಡಸ್ಟ್ರಿ ಒಳಗೆ. ಅದನ್ನು ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯನ ನೀನು ಹೊಂದಿರಬೇಕು. ಅಷ್ಟು ಗಟ್ಟಿಯಾಗಿರ್ಬೇಕು, ನೀನು ಮನಸ್ಸು ಗಟ್ಟಿಯಾಗಿರಬೇಕು, ದೇಹನೂ ಗಟ್ಟಿಯಾಗಿರ್ಬೇಕು, ದುಡಿಲಿಕ್ಕೂ ಗಟ್ಟಿ ಇರಬೇಕು, ವಿಚಾರ ಮಾಡಲಿಕ್ಕೂ ಗಟ್ಟಿ ಇರಬೇಕು. ಏನೇ ಸ್ವಲ್ಪ ಸಣ್ಣ ಪುಟ್ಟ ಲಾಸ್ ಆದರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರಬೇಕು. ಆ ಥರ ಪ್ಲ್ಯಾನಿಂಗ್ ಮಾಡು. ಬಂಡವಾಳ ನಿಮ್ಮ ಕೈಲಿ ಇದ್ರೂ ಸಹಿತ ಅದನ್ನು ಎದ್ವಾ ತದ್ವಾ ಅದನ್ನು ಬಂಡವಾಳವನ್ನು ಹೂಡ್ತೀನಿ ಅನ್ನೋದು ತಪ್ಪು. ಆ ಬಂಡವಾಳ ಏನು ಹೂಡ್ತೀನಿ ಅದು ಬರೋಬ್ಬರಿ ಅದರ ಸಲುವಾಗಿಯೇ ಇರಬೇಕು, ಅದು ಬೇರೆ ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ನೋ. ಸೊ ಈ ಥರದ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊಂಟಾಗ, ಒಂದು ಒಳ್ಳೆಯ ತರಬೇತಿಯನ್ನು ಪಡ್ಕೊಂಡಾಗ, ಒಳ್ಳೆಯ ಫೌಂಡೇಶನ್ ಸ್ಟಾಕನ್ನು ನಾನು ನನ್ನಲ್ಲಿ ತಂದಿಟ್ಟೆ ಅಂದರೆ 8ರಿಂದ 10 ಲೀಟ್ರು ಪ್ರಾರಂಭ ಮಾಡಿ, 10ರಿಂದ 15 ಲೀಟ್ರು, 15ರಿಂದ 20 ಲೀಟ್ರು, ಒಮ್ಮೆಗೇ 30ರಿಂದ 40 ಲೀಟ್ರ್ ತರೋದು ಬೇಡ. ಕೆಳ ಹಂತದಿಂದ ಮೇಲ್ ಹಂತಕ್ಕೆ ಹೋಗಬೇಕು ಹೊರತು ಮೇಲ್ ಹಂತದಿಂದ ಕೆಳ ಹಂತಕ್ಕೆ ಬರಬಾರ್ದು. ಸರಾಸರಿ ನನ್ನ ನಾಲೆಜ್ ಪ್ರಕಾರ ನಾನು ಒಂದು 8ರಿಂದ 10 ಲೀಟ್ರ್ ಇದೆಯಪ್ಪ ಅಂತಂದರೆ ನನ್ನ ಕೈಯಿಂದ ನಾನು ಹಿಂಡಲಿಕ್ಕೆ ಅಷ್ಟು ಸಾಮರ್ಥ್ಯ ಇದೆಯಾ? ಯು ಆರ್ ಆಲ್ಸೋ ಒನ್ ಆಫ್ ದ ಲೇಬರ್. ಆ ಪ್ರಕಾರ ನೀನು ಅಲ್ಲಿ ದುಡಿಬೇಕು, ನೀನು ಕೆಲಸ ಮಾಡಬೇಕು, ಎನಿಮಲ್ಸ್ ವಾಶ್ ಮಾಡಬೇಕು, ಎನಿಮಲ್ಸ್ ಜೊತೆನೇ ಇರಬೇಕು, ಎನಿಮಲ್ಸ್ಗೆ ನೀನು ಪ್ರೀತಿ ತೋರಿಸ್ಬೇಕು, ಅವು ನಮ್ಮ ಮಾಲೀಕ ಬಂದ ಅಂತ ಅವು ನಿನ್ನ ನಂಬಬೇಕು ಅಲ್ವಾ? ಅದು ವಿಶ್ವಾಸನ ನೀವು ಗಳಿಸ್ಲಿಲ್ಲಪ್ಪ ಆ ಇಂಡಸ್ಟ್ರಿ ಒಳಗೆ ಅಂತಂದರೆ ನೀವು ಎಷ್ಟು ದೂರ ಸರಿತಿದೆ ಅಷ್ಟು ನಿಮಗೆ ಲಾಸ್ ಆಗ್ತಾ ಬರ್ತದೆ. ಎಷ್ಟು ಸಮೀಪ ಹೋಗ್ತೀರಿ ಅಷ್ಟು ನಿಮಗೆ ಪ್ರಾಫಿಟ್ ಅಂತ ಬರ್ತದೆ. ಸೊ ಈ ಥರ ನಾಲೆಜ್ ಈಸ್ ಪವರ್. ಆ ನಾಲೆಜ್ ಇಲ್ಲದೆ ನಾನು ಕೈ ಹಾಕ್ತೀನಿ ಅಂದ್ರಲ್ಲ, ಅವಲಂಬಿತ ಆಗೋದು ಬಿಗಿನಿಂಗಿಗೆ ಮಾತ್ರ. ಮೊದಲನೇ ಒಂದು ಸ್ವಲ್ಪ ದಿವಸದೊಳಗೆ ಮಾತ್ರ ನೀನು ಅವಲಂಬಿತ ಆಗು, ಲೇಬರ್ ಓರಿಯೆಂಟೆಡ್ ಆಗಿ ಅವನ ಮೇಲೆ ಅವಲಂಬಿತ ಆಗು. ಆದರೆ ಪರ್ಮನೆಂಟಾಗಿ ನಾನು ಅವನೇ ಮಾಡೋನು, ನಾನು ನೋಡೋನು ಅಂದರೆ ಆಗೋದಿಲ್ಲ. ಯು ವಿಲ್ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಸ್ ಎ ಮ್ಯಾನೇಜರ್. ಕೆಲಸ ತೊಗೊಳ್ಬೇಕಾದ್ರೆ ನಾ ಹೇಗೆ ಅವನ ಜೊತೆನೇ ನಿಂತು ನಾನು ಕಲಿಬೇಕು, ಮಿಲ್ಕಿಂಗ್ ಕಲಿಬೇಕು, ಆಮೇಲೆ ಇನ್ಸಮಿನೇಷನ್ ಕಲಿಬೇಕು, ಈ ಸಣ್ಣ ಪುಟ್ಟ ಗಾಯಗಳಾದರೆ ಅದನ್ನು ನಾನು ಹೇಗೆ ಫಸ್ಟ್ ಏಡ್ ಮಾಡ್ಕೋಬೇಕು ಅದನ್ನು ಕಲಿಬೇಕು, ಕಾಂಪಿಟೇಷನ್ ಆಫ್ ರೇಷನ್ ಕಲಿಬೇಕು, ಹಾಲು ಮಾರಾಟನ ಹೆಂಗೆ ಮಾಡ್ಬೇಕು ಅದನ್ನು ಕಲಿಬೇಕು. ಇವೆಲ್ಲ ಸೂತ್ರಗಳಿರ್ತವೆ. ಭಾಳ ಜಾಣರು ಮಾಡುವಂಥ ಉದ್ದಿಮೆ ಇದು. ದನ ಕಾಯ್ಲಿಕ್ಕೆ ಹೋಗಂತಾರೆ. ದನ ಕಾಯ್ಲಿಕ್ಕೆ ಹೋಗಂದ್ರೆ ಈ ಕೃಷ್ಣ ಅಲ್ಲ, ದನ ಕಾಯವಲ್ಲವ, ಆಶೀರ್ವಾದ ಮಾಡವ. ಅಂದರೆ ಅಷ್ಟು ಒಂದು ಪವರ್ಫುಲ್ ಮನುಷ್ಯ ಆದಾಗ ಅವನಿಗೆ ಹಿ ಕ್ಯಾನ್ ವಿನ್ ದ ವರ್ಲ್ಡ್. ನಿನ್ನ ಪ್ಲ್ಯಾನ್ ಹೆಂಗಿರಬೇಕು? ನನ್ನ ಕಡೆ ಕೇವಲ ಒಂದು 20-30 ಹಸುಗಳಿವೆ, ನಾಳೆ 50ರಿಂದ 100 ಆಗ್ತವೆ, 100ರಿಂದ 200 ಆಗ್ತವೆ, 200ರಿಂದ 500 ಆಗ್ತವೆ. ಈ ಥರ ನಾವು ವರ್ಷಕ್ಕೆ ವರ್ಷ ನಾನು ಮೇಲ್ಮುಖವಾಗಿ ಹೋಗ್ತೇನೆ ಹೊರತು ಕೆಳಗೆ ಇಳಿತೇನೆ ಅನ್ನುವಂಥ ಒಂದು ಅರಿವನ್ನು ನಾವು ಮೂಡಿಸ್ಕೋಬಾರ್ದು. ನಾ ಸೋಲ್ತೇನೆ ಅನ್ನುವಂಥ ಒಂದು ಯಾವಾಗಲೂ ಇರಬಾರ್ದು. ನಾ ಗೆಲ್ತೀನಿ ಅನ್ನುವಂಥ ಒಂದು ಹುರುಪಿನಿಂದ ಮಾಡಿದರೆ ಯಾವುದಾದ್ರೂ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಇಷ್ಟು ಹೇಳ್ಬೋದು ನಾನು. ಹೊಸದಾಗಿ ಯಾರಾದರೂ ಹಸು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಂಡ್ರೆ ತಾವು ಸಲಹೆಯನ್ನು ಕೊಡೋದಾದರೆ ಏನು ಸಲಹೆಯನ್ನು ಕೊಡ್ತೀರಿ? ಈಗ ಹೊಸಬರು ಅಂತಂದರೆ ಗ್ರಾಮೀಣ ಪ್ರದೇಶದೊಳಗೆ ಇದ್ದವರಿಗೆಲ್ಲ ಜಾನುವಾರು ಜೊತೆ ಸಂಪರ್ಕ ಇದ್ದೇ ಇರ್ತದೆ. ಅವರೇನು ಹೊಸಬರಲ್ಲ. ಇನ್ನು ಹೊಸದಾಗಿ ನಿರುದ್ಯೋಗಿ ಯುವಕರು ಅಥವಾ ಯುವತಿಯರು ಏನಾದರೂ ಒಂದು ಚಾಲೆಂಜಿಂಗ್ ಒಂದು ಹೈನೋದ್ಯಮ ಮಾಡಬೇಕು ಅಂತ ಬಂದವ್ರಿಗೆ ಅವ್ರಿಗೆ ಸ್ವಲ್ಪ ಬೇಸಿಕ್ ಫಂಡಮೆಂಟಲ್ ನಾಲೆಜ್ ಇರೋದಿಲ್ಲ. ಹೇಗೆ ನಾನು ಪ್ರಾರಂಭ ಮಾಡಬೇಕು, ಎಮ್ಮೆಗಳನ್ನು ಸಾಕಬೇಕಾ, ಹಸುಗಳನ್ನು ಸಾಕಬೇಕಾ, ಈ ಥರ ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಇದನ್ನು ತುಲನಾತ್ಮಕವಾಗಿ ನಾವು ನೋಡ್ತಿರ್ಬೇಕಾದ್ರೆ ಹಸುಗಳಿಗೆ ನಾವು ಏನು ಪ್ರಾಧಾನ್ಯತೆ ಕೊಡ್ತೀವಿ, ಹಸುಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು, ಅದಕ್ಕೆಲ್ಲ ಸ್ವಲ್ಪ ಬೇಸಿಕ್ ನಾಲೆಜ್ ಅಂತ ನಾನೇನು ಹೇಳಿದೆ ತರಬೇತಿಗಳಿಗೆಲ್ಲ ಹೇಳ್ಕೊಡ್ತೀವಿ ನಾವು. ಅವನ್ನ ಹೇಗೆ ಮೇಯಿಸಬೇಕು, ಹೇಗೆ ಕರುಗಳನ್ನು ಪಡ್ಕೋಬೇಕು, ರೋಗಗಳನ್ನು ಹೇಗೆ ನಿಯಂತ್ರಣ ಮಾಡ್ಕೋಬೇಕು, ಆಮೇಲೆ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೋಬೇಕು, ನಿರ್ವಹಣೆ ಹೇಗೆ ಮಾಡ್ಕೋಬೇಕು, ಇವು 5 ಅಂಶಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು. ಅವನ್ನೆಲ್ಲ ತಿಳ್ಕೊಂಡಾಗ ಮುಂದೆ ಬ್ರೀಡ್ ಬಗ್ಗೆ ತಿಳ್ಕೊಬೇಕು. ಬ್ರೀಡ್ಗಳನ್ನು ಯಾವ ಬ್ರೀಡ್ ನಮಗೆ ಸೂಕ್ತ ಅಂತ ತಿಳ್ಕೊಬೇಕು. ಆಮೇಲೆ ಅದಕ್ಕೆ ಬೇಕಾಗುವಂಥ ಸ್ಥಳಾವಕಾಶ ಏನು, ಕಂಫರ್ಟ್ಲಿನ ಹೆಂಗೆ ಇಡಬೇಕು ಅದನ್ನು ತಿಳ್ಕೊಂಡಿರ್ಬೇಕು. ಬರುವಂಥ ರೋಗಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವುಗಳನ್ನು ಹೆಂಗೆ ನಿಯಂತ್ರಣ ಮಾಡ್ಬೇಕು ಅಂತ ತಿಳ್ಕೊಂಡಿರ್ಬೇಕು. ಸೊ ಇವೆಲ್ಲ ಒಂದು ವ್ಯವಸ್ಥೆ ಸೀರಾಗಿ ಹೋಗ್ಬೇಕಪ್ಪ ಅಂತಂದರೆ ನಿಮ್ದು ಲೊಕೇಶನ್ ಆಫ್ ಯುವರ್ ಡೈರಿ ಎಲ್ಲಿ ಒಂದು ಯೂನಿಟ್ ಮಾಡ್ತೀರಿ ಅದು ಭಾರಿ ಮುಖ್ಯ. ದೂರ ಇದ್ದಷ್ಟು ನಮಗೆ ನೀವು ದೂರ ಆಗಿಬಿಡ್ತೀರಿ. ಆದರೆ ಸಮೀಪ ಇರೋದರಿಂದ ನಮಗೆ ಆ ಗ್ರಾಮದೊಳಗಿನ ಜನರಾಗಲಿ, ಪಶುವೈದ್ಯರಾಗಲಿ, ಮಾರ್ಕೆಟಿಗಾಗಲಿ, ರೋಡ್ ವ್ಯವಸ್ಥೆ ಆಗಲಿ, ಕರೆಂಟ್ ವ್ಯವಸ್ಥೆ ಆಗಲಿ, ಇವೆಲ್ಲ ಅನುಕೂಲತೆಗಳಾಗ್ತವೆ. ನಮಗೆ ಹಾಲು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕಾಗಲಿ ಇವೆಲ್ಲ ಅನುಕೂಲತೆಗಳಿದ್ದಂಥ ಇದಿರ್ತವೆ. ಅದಕ್ಕೆ ನೀವು ಸ್ವತಃ ಕೂತು ಒಬ್ಬ ತಜ್ಞರೊಂದಿಗೆ ಕೂತು ಚರ್ಚೆ ಮಾಡಿರಿ. ಒಬ್ಬರೇ ಅಂತಲ್ಲ, ಮತ್ತು ಬೇರೆ 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 ಡೈರಿ ಫಾರ್ಮ್ಗಳನ್ನು ಭೇಟಿಯಾಗಿ ಅಲ್ಲಿಯ ಪ್ರಾಕ್ಟಿಕಲ್ ಅನುಭವಗಳನ್ನು ತಿಳ್ಕೊಡ್ರಿ. ಸಮಯ ಸಿಕ್ಕರೆ, ನಿಮ್ಮ ಸಮಯ ಇದ್ದರೆ ಒಂದು 5 ದಿವಸ ಆ ಡೈರಿ ಫಾರ್ಮ್ಗೆ ಕೆಲಸ ಮಾಡಿರಿ, ತಪ್ಪೇನಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು. ನೀವು ಕೈನೂ ಕೆಸರು ಮಾಡ್ಕೊಳಕ್ಕೆ ಹೋಗಿಲ್ಲ, ನಾನು ದೂರ ಇರ್ತೀನಿ ಅಂತಂದರೆ ಅಲ್ಲ,
ಯು ಟ್ರೈ ಟು ಬಿ ವೆರಿ ಕ್ಲೋಸ್ ವಿತ್ ಎನಿಮಲ್ಸ್ ಜೊತೆ ಎಷ್ಟು ಸಮೀಪ ಇರ್ತೀರಿ ಅಷ್ಟು ನಿಮಗೆ ಅದರ ಜೊತೆ ಆಸಕ್ತಿ ಹುಡ್ತದೆ ಮತ್ತು ಆ ಒಂದು ಗೋಶಕ್ತಿ ನಿಮ್ಮಲ್ಲಿ ಬರ್ತದೆ. ಗೋಸೇವಾ ಅತಿ ದೊಡ್ಡ ಸೇವಾ ಅದು. ಅದನ್ನು ಮಾಡೋದ್ರಿಂದ ಏನಪ್ಪ, ನಾವು ಉತ್ಪನ್ನನೂ ಪಡಿತಾ ಇದ್ದೀವಿ, ಅದು ಸರಿಯಾಗಿ ಅದನ್ನು ಕಾಪಾಡ್ತಾ ಇದ್ದೀವಿ, ಮತ್ತು ಅದರಂಥ ಪುಣ್ಯದ ಫಲ ನಿಮಗೆ ಸಿಗೋದು ಇನ್ನು ಎಲ್ಲಿದೆ? ಹೌದಲ್ಲ? ಅದಕ್ಕೆ ಮಾರ್ಗದರ್ಶನ ಮಾಡೋರು ಭಾಳ ಜನ ಇರ್ತಾರೆ, ತಜ್ಞರೆಲ್ಲ ಮಾರ್ಗದರ್ಶನ ಮಾಡ್ತಾರೆ, ಆದರೆ ಒಳಗಡೆ ಅದನ್ನು ಅಳವಡಿಸಿಕೊಳ್ಳೋರು ನೀವೇ. ತಪ್ಪು ಅಳವಡಿಕೆ ಆಗಬಾರ್ದು. ಸೆಲೆಕ್ಷನ್ ಆಫ್ ಫೌಂಡೇಶನ್ ಸ್ಟಾಕ್, ಮೊದಲನೇ ಸ್ಟಾಕ್ ತೊಗೊಂಡು ಬರ್ತೀನಿ ಒಂದು 5 ಎನಿಮಲ್ ಅಂತಂದಾಗ ಪರಿಣಿತರನ್ನು ಕರ್ಕೊಂಡು ಸರಿಯಾಗಿ ಸ್ಟೆಬಿಲಿಟಿ, ಗಟ್ಟಿಮುಟ್ಟಾದ ರೆಸಿಸ್ಟೆನ್ಸ್ ಇದ್ದಂಥ ಎನಿಮಲ್ಸ್ಗಳನ್ನು ಆಯ್ಕೆ ಮಾಡಿರಿ. ಚಾಲೆಂಜಿಂಗ್ ಈಲ್ಡ್ ಇರಬೇಕು. ಬರೀ 3 ಲೀಟ್ರು 4 ಲೀಟ್ರು 3 ಲೀಟ್ರು 4 ಲೀಟ್ರು ನೀವು ಪ್ರೋತ್ಸಾಹನೇ ಬರೋದಿಲ್ಲ. ಅದಕ್ಕೇನು ಹಾಕಿರ್ತೀರಿ ಅದಕ್ಕೆ ಆಗೋಗ್ಬಿಡ್ತದೆ ನಿಮಗೆ. ಅದಕ್ಕೆ ಸರಾಸರಿ ನಮಗೆ ಏನಿಲ್ಲ ಅಂದರೂ 2,500 ಲೀಟರ್ ಅಂದರೆ 8ರಿಂದ 10 ಲೀಟ್ರ್ ಕೆಪಾಸಿಟಿ ಎನಿಮಲ್ಸು ಪ್ರಾರಂಭದಲ್ಲೇ ಬೇಕು ನಮಗೆ. 10ರಿಂದ 15, ಆಮೇಲೆ 15ರಿಂದ 20, ಆಮೇಲೆ ಇನ್ಕ್ರೀಸ್ ಮಾಡ್ತಾ ಹೋಗ್ರಿ. ನಿಮ್ಮ ಅನುಭವ ಹೇಗಿರ್ತದೆ ಹಾಗೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ರಿ. ಆದರೆ ಡೋಂಟ್ ಸ್ಟಾಪ್ ಇನ್ ದ ಮಿಡಲ್. ಯಾವಾಗ ಒಂದು ಸಲ ಪ್ರಾರಂಭ ಮಾಡಿದ್ರಿ ಅದರ ಬ್ರೀಡಿಂಗ್ ಸೈಕಲನ್ನು ಕಂಪ್ಲೀಟ್ ಮಾಡಿ ನಿಮ್ಮಲ್ಲಿ ಕರುಗಳು ಹಾಕಿ ಮುಂದೆ ನಿಮ್ಮಲ್ಲೇ ಹೀಟಿಗೆ ಬಂದು ನಿಮ್ಮಲ್ಲೇ ಮತ್ತೆ ಪ್ರೆಗ್ನೆಂಟ್ ಆಗಿ ಆ ಕರುಗಳು ಹಾಕಬೇಕು. ಆವಾಗ ನಿಮ್ಮ ಡೈರಿ ಪ್ರಾರಂಭ ಆಗ್ತದೆ. ಇವೆಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೇಗಿರ್ತದೆ, ಎನಿಮಲ್ ಫ್ಲೋ ಸ್ಟೇಟ್ಮೆಂಟ್ ಹೇಗಿರ್ತದೆ, ಅದನ್ನು ನಾವು ಸ್ಟಾರ್ಟ್ ಮಾಡಿ ಒಮ್ಮಿಂದೊಮ್ಮೆ ಬಂದ್ ಮಾಡಿಬಿಟ್ರೆ ಅದರೊಳಗೆ ಪ್ರಾಫಿಟ್ ಎಷ್ಟು ಲಾಸ್ ಎಷ್ಟು ಏನೂ ಗೊತ್ತಾಗಲ್ಲ. ಸೊ ಹೀಗಾಗಿ ಮೊದಲು ಪ್ರಾರಂಭಕ್ಕಿಂತ ಮುಂಚಿತವಾಗಿ ಸರಿಯಾದ ಒಂದು ವಿಷಯವನ್ನು ಅರ್ಥಗರ್ಭಿತವಾಗಿ ತಿಳ್ಕೊಂಡು ಆಮೇಲೆ ಮುಂದೆ ಪ್ರಾರಂಭ ಮಾಡಿ. ಪರಿಹಾರ ಅಂತ ನಿಮ್ಗೆ ಎಲ್ಲ ಇಲಾಖೆಯೊಳಗೆ ಎಲ್ಲ ನಮ್ಮ ಪಶುಪಾಲನಾ ಇಲಾಖೆ ಎಲ್ಲ ತಜ್ಞರು ನಿಮಗೆ ಕೊಡ್ತಾರೆ. ಮೇವಿನ ವಿಜ್ಞಾನ ಬೇರೆ, ಸಾಕಾಣಿಕೆ ವಿಜ್ಞಾನ ಬೇರೆ, ಆರೋಗ್ಯ ನಿರ್ವಹಣೆ ಬೇರೆ. ಅವ್ರದ್ದು ಸಹಾಯ ತಗೊಂಡು ಏನು ನಿಮ್ಮಲ್ಲಿ ತೊಂದರೆಗಳಿದೆ ಅವನ್ನು ನಿವಾರಣೆ ಮಾಡಿಕೊಡ್ರಿ. ಸಮಸ್ಯೆಗಳೇನಿವೆ ಅದನ್ನು ನಿವಾರಣೆ ಮಾಡಿಕೊಡ್ರಿ. ಬಟ್ ಡೋಂಟ್ ಟೇಕ್ ದ ಹೆಸ್ಟಿ ಡಿಸಿಷನ್. ಏನೋ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟು ಬಂಡವಾಳ ಹಾಕಿಬಿಡೋದಲ್ಲ. ಬಂಡವಾಳಕ್ಕೂ ಬೆಲೆ ಇದೆ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಲ್ವಾ? ಆ ಥರ ನಾವು ಹೆಂಗೆ ಬೇಕಾದಾಗ ತೂರಾಡ್ತೀನಿ ಅಂದ್ರಲ್ಲ. ಪೈ ಟು ಪೈ ಅದರ ಲೆಕ್ಕಾಚಾರ ನಮಗೆ ಗೊತ್ತಿರಬೇಕು. ಸರಿಯಾಗಿ ನಾನು ಹೆಜ್ಜೆ ಇಡ್ತಾ ಇದ್ದೀನಿ, ತಪ್ಪು ಹೆಜ್ಜೆ ಇಡ್ತಾ ಇಲ್ಲ ಅನ್ನೋ ತಿಳ್ಕೊಂಡ್ಮೇಲೆ ಆ ಯಶಸ್ಸು ನಿಮ್ಮನ್ನು ಬೆನ್ನು ಹತ್ತೇ ಬಿಡ್ತದೆ. ಹಸು ಸಾಕಾಣಿಕೆಗೆ ರಸಮೇವು ಮಾಡುವ ವಿಧಾನ ಏನು ಸರ್? ರಸಮೇವನ್ನು ನಾವು ಮಾಡಬೇಕಾದ್ರೂ ಸಹಿತ ಅದರೊಳಗೆ ಸರಿಯಾದ ವಿಧಾನಗಳನ್ನು ಅನುಸರಿಸಿ ಒಂದು ಪೋಷಕಾಂಶಗಳನ್ನು ಕಾಪಾಡಿಕೊಂಡು ತೇವಾಂಶ ಇರುವಂಥ ಮೇವನ್ನು, ಪ್ರಸಿದ್ಧವಾದಂಥ ಮೇವು ಅಂದರೆ ಮೇವಿನ ಜೋಳ, ಗೋವಿನ ಜೋಳ ಅಂತಂದರೆ ಆಫ್ರಿಕನ್ ಟಾಲ್ ಮೇಜು ಏನು ಬರ್ತವೆ ಅದರೊಳಗೆ ಹಾಕ್ಬೋದು. ಅದ್ರ ಜೊತೆ ಅಲಸಂದೆನೂ ಹಾಕ್ಬೋದು. ಮೇವಿನ ಜೋಳ ಅಂತಂದರೆ ಅದು ತೆನಿ ಸಮೇತ ಇರಬೇಕು. ತೆನಿಯನ್ನು ನಾನು ಕತ್ತರಿಸಿ ಬರೀ ಸಿಪ್ಪೆ ಹಾಕ್ತೀನಿ ಅಂತಲ್ಲ, ತೆನಿ ಸಮೇತನ ಹಾಕಬೇಕು. ಲಿಗ್ಯೂಮು ನಾನ್ ಲಿಗ್ಯೂಮು ಕೂಡ ಹಾಕ್ಬೋದು. 50 ದಿವಸ ಆ ಹಂತಕ್ಕೆ ಬಂದಾಗ ಹಾಲುಗಾಳ ಸ್ಟೇಜಿಗೆ ಬಂದಿರ್ತದೆ. ಅದು ಯಾವುದು? ಗೋವಿನ ಜೋಳ, ಬಿಳಿ ಗೋವಿನ ಜೋಳ. ಹಾಲುಗಾಳ ಸ್ಟೇಜಿಗೆ ಅದನ್ನು ಕಟಾವು ಮಾಡಬೇಕು. ಕಟಾವು ಮಾಡಿ 1.5-2 ಇಂಚಿನ ಅದನ್ನು ತೆಗ್ಗಿನೊಳಗೆ ಹಾಕ್ತಾ ಬಂದಾಗ ಮುಂದೆ ನಾವು ರಸಮೇವು ಮಾಡುವ ವಿಧಾನವನ್ನು ಫಾಲೋ ಮಾಡ್ಬೋದು. ಈ ಮೇವು ಸಂಸ್ಕರಣಾ ವಿಧಾನಗಳು ಅಂತಂದರೆ ಹಸಿರು ಮೇವನ್ನು ಹಸಿರು ರೂಪದೊಳಗೆ ನಾವು ಬೇಸಿಗೆಗಳಿಗೂ ಸಹಿತ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಒಂದು. ಅದಕ್ಕೆ ನಾವು ಉದಾಹರಣೆ ಕೊಡ್ಬೋದು ಉಪ್ಪಿನಕಾಯಿ ಅಂತೇಳಿ. ಈಗ ಜೂನ್ ಜುಲೈ ಆಗಸ್ಟ್ ತಿಂಗಳದೊಳಗೆ ನಮಗೇನಪ್ಪ ಅಂದರೆ ಹಸಿರು ಮೇವು ಹುಚ್ಚಾಪಟ್ಟೆ ಬೆಳೆದು ಬಿಡ್ತದೆ. ಮಳೆ ಜಿಟಿ ಮಳೆ ಬೆಳೆದು ಬಿಡ್ತದೆ. ಆ ಟೈಮ್ನೊಳಗೆ ನಾವು ಮೇವು ನಮಗೆ ಎಷ್ಟು ತಿನ್ನಿಸು ಸಹಿತ ತಿಂದು ಮೇವು ಉಳಿತಾ ಇರ್ತದೆ. ಆ ಸಮಯದೊಳಗೆ ನಾವೇನು ಮಾಡಬೇಕು, ಆಗಸ್ಟ್ ಸೆಪ್ಟೆಂಬರ್ ಸುಮಾರಿಗೆ ಮಳೆ ಇದ್ದರೂ ಸಹಿತ ಆ ಹಸಿರು ಮೇವನ್ನು ಕಟಾವು ಮಾಡಿ ನಾವು ಅದನ್ನು ಸಣ್ಣ ಗುಂಡಿಯನ್ನು ಮಾಡಿ, ರಸಗುಂಡಿ ಅಂತಾರೆ ಅದಕ್ಕೆ, ಆ ರಸಗುಂಡಿ ತೆಗ್ಗು ಮಾಡಿ 8ರಿಂದ 10 ಫುಟ್ ತೆಗ್ಗು ಮಾಡಿ ಅದ್ರ ಒಳಗಡೆ ಎಲ್ಲ ಸೈಡ್ಗೆ ಒಣ ಮೇವನ್ನು ನಿಲ್ಲಿಸಿ ಈ ಹಸಿರು ಮೇವನ್ನು 1.5-2 ಇಂಚಷ್ಟು ಕತ್ತರಿಸಿ ಅದ್ರ ಒಳಗಡೆ ಹಾಕಿ ಅದನ್ನು ತುಳಿದು ಮೇಲ್ ತನಕ ತೊಗೊಂಬರ್ಬೇಕು. ಹೆಂಗೆ ಭರಣಿ ಒಳಗೆ ಮಾವಿನಕಾಯಿ ಹೋಳು ಮಾಡಿ ಹಾಕಿ ಆಮೇಲೆ ಗಂಟು ಕಟ್ತಾರಲ್ಲ, ಆ ಮಾವಿನಕಾಯಿ ಕೊಳೆಯೋದಿಲ್ಲ. ಆ ಕಳೆಯೋದು ಅಂದರೆ ಅದರೊಳಗೆ ಲ್ಯಾಕ್ಟಿಕ್ ಆಮ್ಲ ಉತ್ಪನ್ನ ಆಗ್ತದೆ. ಅದೇ ಥರ ಈ ಗೋವಿನ ಜೋಳ ಆಗಲಿ ಯಾವುದೇ ಒಂದು ಹಸಿರು ಮೇವನ್ನು, ಹುಲ್ಲುಗಳಿಗಿಂತ ಶ್ರೇಷ್ಠವಾದದ್ದು ಗೋವಿನ ಜೋಳ. ಅದನ್ನು ನಾವು ಮಾಡೋದ್ರಿಂದ ಏನಾಗ್ತದೆ, ಒಳಗಡೆ ಹವಾ ಇರ್ತದೆ, ಅದನ್ನೆಲ್ಲ ತೆಗಿತೀವಿ. ತುಳಿದು ಎಲ್ಲ ಹವಾ ಹೊರಗೆ ಹಾಕ್ತೀವಿ. ಹೊರಗಾಗಿ ಸ್ವಲ್ಪ ಫರ್ಮೆಂಟೇಷನ್ಗೆ ನಾವು ಉಪ್ಪು ಹಾಕ್ತೀವಿ. ಲ್ಯಾಕ್ಟಿಕ್ ಆ್ಯಸಿಡ್ ಉತ್ಪನ್ನ ಆಗಬೇಕು. ಸೊ ಲ್ಯಾಕ್ಟಿಕ್ ಆಮ್ಲಗಳ ಉತ್ಪನ್ನ ಅದಪ್ಪ ಅಂತಂದರೆ ಅದು ಪೂರ್ತಿ ಹಸಿರು ಮೇವಿದ್ದಿದ್ದು ಪೂರ್ತಿ ಕೇಸರಿ ವರ್ಣಕ್ಕೆ ಬಂದುಬಿಡ್ತದೆ. ಕೇಸರಿ ವರ್ಣಕ್ಕೆ ಬಂತಪ್ಪ ಅಂತಂದರೆ ಪೂರ್ತಿ ಅದು ಲ್ಯಾಕ್ಟಿಕ್ ಆಮ್ಲ ಅದರೊಳಗೆ ಕೆಲಸ ಮಾಡಿ ಅದನ್ನು ರುಚಿಕಟ್ಟಾಗಿ ಮಾಡಿ ಇಟ್ಬಿಡ್ತದೆ. ಅದು ನನಗೆ ಈಗ ಸದ್ಯ ಬೇಡ, ನಾನು ಬೇಕಾದಾಗ ಉಪಯೋಗ ಮಾಡ್ತೀನಿ. ಈ ಬೇಸಿಗೆ ಕಾಲದಲ್ಲಿ ನಾನು ಉಪಯೋಗ ಮಾಡ್ತೀನಿ ಅಂದರೆ ಅದನ್ನು ಇಂಟ್ಯಾಕ್ಟಾಗಿ ಹಾಗೆ ಅದ್ರ ಮೇಲೆ ಮಣ್ಣು ಮುಚ್ಚಿರ್ತಾರೆ, ಮಣ್ಣು ಮುಚ್ಚಿದ್ದು ಹಾಗೆ ಇರಬೇಕು. ನನಗೆ ಯಾವಾಗ ಬೇಕು ಹಾಗೆ ಆವಾಗ
ಏಪ್ರಿಲ್ ಮೇ ಹಸಿರು ಮೇವಿನ ಕೊರತೆ ಉಂಟಾಯಿತು ಅಂದಾಗ ಅದನ್ನು ತೆಗಿಬೋದು. ಅದು ಒಂದು ತಿಂಗಳಿಗೆ ರೆಡಿ ಆಗಿರ್ತದೆ, 30 ದಿವಸಕ್ಕಂತ ರೆಡಿ ಆಗಿಬಿಟ್ಟಿರ್ತದೆ. ಅದು ನನಗೆ ಬೇಡಲ್ಲ, ಅದು ಮೇಲೆ ಹೆಗ್ಗಣ ನೀರು ಅವು ಹೋಗದ ಹಾಗೆ ನಾವು ಅದನ್ನು ಸ್ವಲ್ಪ ಮೇಲೆ ಸಾರಿಸ್ತಾ ಇರಬೇಕು. ಸಾರಿಸಿ ಅದನ್ನು ಹಾಗೆ ಇಂಟ್ಯಾಕ್ಟ್ ಇಟ್ಕೋಬೇಕು. ಒಳಗಡೆ ಹಸಿ ಮೇವು ಇದ್ದಿದ್ದು ಪೂರ್ತಿ ಗೋಲ್ಡನ್ ಕಲರ್ಗೆ ಬಂದುಬಿಟ್ಟಿದೆ ಅದು ಲ್ಯಾಕ್ಟಿಕ್ ಆಮ್ಲ ಉತ್ಪನ್ನ ಆಗಿ. ಸೊ ಅದನ್ನು ನಾವು ಹಸಿರಿನೊಳಗೆ ಇರುವಂಥ ಶಕ್ತಿಯನ್ನು ಅದು ಕಾಪಾಡ್ಕೊಂಡಿರ್ತದೆ. ಆದರೆ ನಾನು ಬೇಸಿಗೆಯೊಳಗೆ ಈ ಹಸಿರು ಮೇವು ಅಂತ ಅದನ್ನು ಕೊಡ್ತೀನಿ, ಒಣಮೇವು ಮತ್ತು ರೈಸ ಮೇವು, ಸೈಲೇಜ್ ಅಂತಾರೆ ಅದಕ್ಕೆ. ಇದು ಎರಡೂ ಸೇರಿಸ್ಕೊಡ್ತೀನಿ ನಾನು. ಎರಡೂ ಸೇರಿಸ್ಕೊಟ್ಟಾಗ ದನಗಳಿಗೆ ಹಸಿರು ಮೇವು ದೊರಕಿದಂಗೆ ಆಯಿತು, ಪ್ಲಸ್ ಒಣಮೇವು ದೊರಕಿದಂಗೆ ಆಯಿತು. ಅಂದರೆ ವರ್ಷವಿಡೀ ಹಸಿರು ಮೇವನ್ನು ನಾವು ಕೊಡಲಿಕ್ಕೆ ಸಾಧ್ಯ. ಈಗ ಮಳೆ ಆಶ್ರಿತ ರೈತರು ಮಳೆಗಾಲ ಇದ್ದಾಗ ಹಸಿರು ಕೊಡ್ತಾರೆ, ಬೇಸಿಗೆ ಆದಮೇಲೆ ಬರೀ ಒಣಮೇವು ಕೊಡ್ತಾರೆ, ಕಡಿಬಿ ಕೊಡ್ತಾರೆ, ಕಡ್ಡ ಕೊಡ್ತಾರೆ, ಹೊಟ್ಟು ಕೊಡ್ತಾರೆ, ಅದನ್ನ ಕೊಡ್ತಾರೆ, ಆಯ್ತು. ಅವ್ರಿಗೆ ಮುಂದೆ ಹಸಿರು ನೋಡಲಿಕ್ಕೆ ಸಿಗಲ್ಲ. ಇದನ್ನು ಮಾಡಿ ಇಟ್ಕೊಂಡಿದ್ರೆ ಮಳೆ ಆಶ್ರಿತ ರೈತರು ಸಹಿತ ನೀರಾವರಿ ರೈತರಾದಂಗೆ. ಹಸಿರನ್ನೇ ಕೊಟ್ಟಲ್ಲ ಇವನು ಮಾಡಿದಂಥ ಒಂದು ವಿಧಾನವನ್ನು ಸರಿಯಾಗಿ ಮುಂದೆ ನಿಂತು ಒಮ್ಮೆ ನೋಡ್ಕೊಂಡ್ರಪ್ಪ ಅಂದರೆ ನೀವು ಅದನ್ನು ಮಾಡ್ಬೋದು. ಒಂದು ಚದರಡಿ ಸ್ಥಳದೊಳಗೆ ನಾವು ಒಂದು 20 kg ಅಷ್ಟು ನಾವು ರಸಮಯವನ್ನು ತಯಾರು ಮಾಡ್ಬೋದು. ಸರಾಸರಿ 8ರಿಂದ 10 ಫೂಟು, ನಾಟ್ ಮೋರ್ ದ್ಯಾನ್ 10 ಫೀಟ್. ಅದು ಗೋಲಾಕಾರದ್ದು ಮಾಡ್ತಾರೆ, ಉದ್ದ ಆಕಾರದ್ದು ಮಾಡ್ತಾರೆ. ಉದ್ದ ಆಕಾರದ್ದು ಮಾಡಿದರೆ ಅದ್ರ ಮೇಲೆ ಟ್ರ್ಯಾಕ್ಟರ್ ಗಿಟ್ರ್ ಓಡಿಸಿ ಅದರ ಒಂದು ಹವಾ ತೆಗಿತಾರೆ. ಗೋಲಾಕಾರದ್ದು ಮಾಡಿದರೆ 4 ಜನ ತುಳಿದು ಪ್ರತಿಯೊಂದು ಲೇಯರಿಗೆ ಆ ಉಪ್ಪನ್ನು ಸಿಂಪಡಿಸಿ ಮಾಡ್ತಾ ಬರ್ತಾರೆ. ಆದರೆ ಒಂದು ನೆನಪಲ್ಲಿ ಇಡಬೇಕು, ನಾವು ಯಾವ ಒಂದು ಮೇವನ್ನು ಹಾಕ್ತೀವಿ, ಮೇವಿನ ಜೋಳ ಗೋವಿನ ಜೋಳ ಹಾಕ್ತೀವಿ ಅಂದರೆ ಅದರಲ್ಲಿ ತೇವಾಂಶ 55ರಿಂದ 60% ತೇವಾಂಶ ಇರಬೇಕು. ಹಿಂಗೆ ಹಿಡಿದ್ರೆ ನಮ್ಗೆ ತೇವಾಂಶ ಗೊತ್ತಾಗುತ್ತದೆ. ಅದು ಮಾತ್ರ ಸಾಧ್ಯ ಲ್ಯಾಕ್ಟಿಕ್ ಆಮ್ಲ ಉತ್ಪನ್ನ ಆಗಲಿಕ್ಕೆ. ಒಣಗಿ ಹೋಗಿದ್ದನ್ನು ನಾನು ಒಣಗಿ ಹಾಕ್ತೀನಿ ಅಂದರೆ ಫರ್ಮೆಂಟೇಷನ್ ಆಗಲ್ಲ. ಹಸಿ ಇದ್ದಿದ್ದನ್ನು ಫರ್ಮೆಂಟ್ ಮಾಡಿ ಲ್ಯಾಕ್ಟಿಕ್ ಆ್ಯಸಿಡ್ ಆಮ್ಲ ಉತ್ಪನ್ನ ಆಗಬೇಕು ಅನ್ನೋ ದೃಷ್ಟಿಯೊಳಗೆ ನಾವು ಮಾಡಿದಾಗ ಆ ಪಿಷ್ಟ ಅದು ಕೇಸರಿ ವರ್ಣಕ್ಕೆ ಟರ್ನ್ ಆಗಿಬಿಡ್ತದೆ. ಇದು ನಮ್ಮ ಭಾಳ ರೈತರು ಮಾಡ್ಲಿಕ್ಕೆ ಹೆದರ್ತಾರೆ. ಇದು ಸರ್ಕಾರಿ ಫಾರ್ಮ್ನಾಗ ಇಷ್ಟ ಮಾಡ್ಬೇಕಂತಾರೆ. ಸರ್ಕಾರಿ ಫಾರ್ಮ್ನಾಗ ಮಾಡೋದಲ್ಲಿದು, ಯಾಕೆ ನಿನಗೆ ಮಾಡ್ಲಿಕ್ಕೆ ಬರೋದಿಲ್ಲನೇ? ಹಿಂದೊಂದು ಹಾಗೆ ಇರ್ತದಪ್ಪ, ಹಾಗೆದ್ರೊಳಗೆ ಏನು ಮಾಡ್ತಿದ್ರು ಮೊದಲು? ಹಂಗೆ ಕಾಳು ಇಡ್ತಿದ್ರು, ಹೌದಲ್ಲ? ಇದು ಹಾಗೇನಾ 15-20 ಫೂಟ್ ಹಾಗೆ ಅಲ್ಲ, ಅವು 8 ಫೂಟು 6 ಫೂಟ್ ಇರ್ತಾವೆ ಅಷ್ಟು. ಹಾಗೆ ಅದರೊಳಗೇನೆ ಮಾಡ್ತೇವಲ್ಲ ನಾವು. ಹೊಲದೊಳಗೆ ಎತ್ತರ ಪ್ರದೇಶದೊಳಗೆ ನೀರು ಒಳಗೆ ನುಗ್ಗದ ಹಾಗೆ ಎತ್ತರ ಪ್ರದೇಶದೊಳಗೆ ಮಾಡಬೇಕು. ಮೊದಲೇ ಸಲ ಕಾಂಕ್ರೀಟ್ ಹಾಕ್ಬೇಡ, ಏನು ಮಾಡಬೇಡ, ಕಚ್ಚಾ ಪಿಟ್ಟ ತೆಗಿ, ಸೈಡ್ಗೆಲ್ಲ ಒಣ ಹುಲ್ಲು ನಿಲ್ಲಿಸು, ಆಮೇಲೆ ಹಾಕೋತ ಬಾ ಮೇವು ಹಾಕೋತ ಬಾ. ಹಾಕೋತ ಬಂದಿದ್ದು ಮ್ಯಾಲೆ ಇಲ್ಲಿ ತನಕ ಬರ್ತದೆ. ಅಷ್ಟೊತ್ತಿ ಮರು ದಿವಸ ಕೆಳಗಿಳಿದಿರ್ತದೆ, ಮತ್ತೆ ಮೇವು ಹಾಕು, ಅದ್ರ ಮೇಲೆ ಹುಲ್ಲು ಹಾಕು ಹಾಕಿ ಅದ್ರ ಮೇಲೆ ಮಣ್ಣು ಹಾಕು, ಮಣ್ಣು ಹಾಕಿ ಸಾರಿಸ್ಬಿಡು. ಇದು ಹೆಂಗಪ್ಪ ಅಂದ್ರೆ ಹಸಿರು ಮೇವು ಆ ಟೈಮಲ್ಲಿ ಪೋಲಾಗಿ ಹೋಗ್ತಿತ್ತು. ಆದ್ರೆ ನಾ ಇದನ್ನು ಸಂರಕ್ಷಣೆ ಮಾಡಿದೆ. ನನಗೆ ಬೇಸಿಗೆ ಒಳಗೆ ಇದು ಉಪಯೋಗ ಬಂತು. ಉಪಯೋಗ ಇದ್ದದಕ್ಕೆ ನಾನು ಸೈಲೇಜು ಮತ್ತು ಒಣಮೇವನ್ನು ಕೊಡ್ತಾ ಇದ್ದೀನಿ, ಹೌದಲ್ಲ? ಯಾಕೆ ಒಣಮೇವಿನ ಒಂದು ಪೌಷ್ಟಿಕರಣ ಪದ್ಧತಿಗಳು ಬೇರೆ. ಇದು ಹಸಿರು ಮೇವನ್ನು ಹಸಿರಾಗಿ ಇಟ್ಟುಕೊಂಡು ಸಮಯ ಅರ್ಪಿತವಾಗಿ ಅದನ್ನು ಯಾವಾಗ ನಾನು ಓಪನ್ ಮಾಡಬೇಕು, ಒಂದು ಸಲ ಓಪನ್ ಮಾಡಿದ್ಮೇಲೆ ಆಮೇಲೆ ಬಂದ್ ಮಾಡ್ಲಿಕ್ಕೆ ಬರೋಲ್ಲ. ಹಾಗೆ ಬ್ರೆಡ್ ಸ್ಲೈಸ್ ತೆಗಿತಾರಲ್ಲ, ಹೀಗೆ ತೆಗಿತಾರಲ್ಲ, ಆ ಥರ ತಕೋತ ಬರಬೇಕು. ಇನ್ನು ಮಳೆ ನೋಡು ಬಂತಪ್ಪ ಅಂದಾಗ ಬೇಕಾದ್ರೆ ಒಂದು ಮೇಲೆ ಒಂದು ಶೆಲ್ಟರ್ ಹಾಕಿರಿ, ಇಲ್ಲ ಟಾರ್ಪಲಿನ್ ಹಾಕಿರಿ, ಮುಚ್ಚ್ರಿ, ನೋ ಪ್ರಾಬ್ಲಮ್. ವರ್ಷ ಏನು ಮಾಡ್ತಿರಲ್ಲ ಆವಾಗ ಕಾಂಕ್ರೀಟ್ ಮಾಡಿಕೊಡ್ರಿ, ಕೆಳಗೆ ಸೈಡ್ಗೆಲ್ಲ ಕಾಂಕ್ರೀಟ್ ಮಾಡಿರಿ, ಮೇವು ವೇಸ್ಟೇಜ್ ಆಗಲ್ಲ. ಕಚ್ಚಾ ಪಿಟ್ಟು ಪಕ್ಕಾ ಪಿಟ್ಟು ಆ ಥರ ಸೈಲೋ ಪಿಟ್ಗಳನ್ನು ಮಾಡೋದ್ರಿಂದ ಏನಾಗ್ತದೆ ಅಂದರೆ ಮೇವಿನ ಒಳ್ಳೆಯ ಸಂಸ್ಕರಣೆ. ಹುಚ್ಚಾಪಟ್ಟೆ ಮೇವು ಒಣಗಿ ಹೋಗ್ತಿರ್ತದೆ, ಗೊಂಜಾಳ ಅಲ್ಲೇ ಒಣಗಿಸಿ ತೆನೆಯನ್ನು ಮುರಿತಾರೆ, ಅಲ್ಲೇ ಒಣಗಿಸ್ಬಿಡ್ತಾರೆ. ಇನ್ನೂ ಹಸಿ ಇರ್ತದೆ, 45% ತೇವಾಂಶ ಇರ್ತದೆ. ಅಂಥ ಮೇವನ್ನ ಕತ್ತರಿಸ್ಬೋದು. ಅದ್ರದ್ದು ತೇವಾಂಶ 40% ಇತ್ತಪ್ಪ ಅಂದ್ರೆ ಅದ್ರ ಮೇಲೆ ಸ್ವಲ್ಪ ಜರ್ಜರಿಂದ ನೀರು ಹೊಡಿಬೋದು. 50-55%ಗೆ ನಾವು ತೇವಾಂಶ ತರಬಹುದು. ಅದ್ರ ಪೂರ್ತಿ ಒಣ ಮೇವನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ದ್ಯಾಟ್ ಈಸ್ ದಿ ಪಾರ್ಟ್ ಆಫ್ ಇಟ್. ಅದನ್ನ ಮಾಡ್ಕೊಳ್ಳಿಕ್ಕೆ ರೈತರಿಗೂ ಅನುಕೂಲ ಇದೆ. ಇದಕ್ಕೆ ತಜ್ಞರು ಏನು ಮಾಡ್ತಾರೆ, ಗ್ರಾಮದೊಳಗೆ ಯಾರು ಮಾಡ್ತೀವಿ ಅಂದ್ರೂ ಸಹಿತ ಮಾಡುವ ಸ್ಥಳಕ್ಕೆ ಬಂದು ನಿಂತ್ಕೊಂಡು ಮಾಡಿಸ್ತಾರೆ. ಅದಕ್ಕೆ ಸಂಪರ್ಕ ಬೇಕು, ಪಶುವೈದ್ಯರ ಸಂಪರ್ಕ ಬೇಕು, ವಿಸ್ತರಣಾಧಿಕಾರಿಗಳ ಸಂಪರ್ಕ ಬೇಕು. ಎಲ್ಲ ಹುದ್ದೆಯೊಳಗೆ ಎಲ್ಲ ಡಾಕ್ಟರ್ಸು ಇರ್ತಾರೆ, ಆದರೆ ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ಅಪ್ರೋಚ್ ಆಗೋದಿಲ್ಲ ಅಷ್ಟೇ. ಅಪ್ರೋಚ್ ಆಗಿರಿ, ನಾಲೆಜ್ ಪಡ್ಕೊಡ್ರಿ, ಫೆಸಿಲಿಟಿ ತೊಗೊಳ್ರಿ. ಯಾಕೆ ಬೇಡ, ನಿಮ್ಗೆ ಯಾರು ಬೇಡ ಅಂತಾರೆ? ಅದೇ ನಮ್ಮದು ಒಂದು ಕಳಕಳಿಯ ವಿನಂತಿ. ಸರ್, ನಾವು ಇವಾಗ ಫೋಡ್ರ್ ಎನ್ರಿಚ್ಮೆಂಟ್ ಮಾಡ್ಬೇಕಂದ್ರೆ ಏನೇನು ಮಾಡ್ಬೇಕು ಸರ್? ಈ ಒಣಮೇವು ಪೌಷ್ಟಿಕರಣ ವಿಧಾನಗಳು ಭಾಳ ಅವ ರೀ. ನಾವು ಒಟ್ಟೇನೋ ಮಾಡಿ ಒಣಮೇವನ್ನು ರುಚಿಕಟ್ಟಾಗಿ ಮಾಡಿ ಜಾನುವಾರು ತಿನ್ನೋ ಹಾಗೆ ಮಾಡೋದೇ ಮುಖ್ಯ. ಈ ಪೌಷ್ಟಿಕರಣ ಮಾಡಿ ಸ್ಟಾಕ್ ಮಾಡಿನೂ ಇಡ್ಬೋದು. ಅದಕ್ಕೆ ಯೂರಿಯಾ ಎನ್ರಿಚ್ಮೆಂಟ್ ಮಾಡ್ತಾರೆ, ಬೆಲ್ಲದ ನೀರು ಸಿಂಪಡಿಸ್ತಾರೆ. ಅದ್ರೇನು ಯೂರಿಯಾ ಅಂತಂದ್ರೆ ನಾವು ಹೊಲಕ್ಕೆ ಕೊಡ್ತೇವೆ ಅದೇ ಯೂರಿಯಾ, ಆದರೆ ಅದು 4% ಮೇಲೆ ಹೋಗಬಾರ್ದು. 1 ಕ್ವಿಂಟಾಲ್ ಮೇವು ಇತ್ತಪ್ಪ ಅಂತಂದರೆ ನಾವು ಅದಕ್ಕೆ 100 ಲೀಟ್ರ್ ನೀರಿನೊಳಗೆ 4 kg ಯೂರಿಯಾನ ಸೇರಿಸಿ ಅದ್ಮೇಲೆ ಸಿಂಪಡಣೆ ಮಾಡ್ತಾರೆ. ಹೌದು, ಅಮೋನಿಯೇಷನ್ ಆಗುತ್ತೆ, ಅದು
ಪೂರ್ತಿ ಅಮೋನೇಷನ್ ಆತಪ್ಪ ಅಂದರೆ ಅದನ್ನು 10-15 ದಿವಸದೊಳಗೆ ಕಟ್ಟಿಡ್ತಾರೆ. ಕಟ್ಟಿಟ್ಟು 15 ದಿವಸ ಆದಮೇಲೆ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಆಮೇಲೆ ಅದನ್ನು ತಿನ್ಲಿಕ್ಕೆ ಕೊಡ್ತಾರೆ. ಇನ್ನೂ ರುಚಿಕಟ್ಟು ಮಾಡಬೇಕು, ಆಗಿಂದಾಗ ಇನ್ಸ್ಟಂಟ್ ಕೊಡಬೇಕು ಅಂತಂದರೆ ಬೆಲ್ಲದ ನೀರು, ಆಮೇಲೆ ಸ್ವಲ್ಪ ಖನಿಜದ ಮಿಶ್ರಣ, ಸ್ವಲ್ಪ ಉಪ್ಪು ಇದನ್ನೆಲ್ಲ ಸಿಂಪಡಣೆ ಮಾಡಿ ಆಗಿಂದಾಗೆ ಸ್ವಲ್ಪ ಬಿಸಿಲಿಗೆ ಇಟ್ಟು ಅದನ್ನು ಹಿಂದೆ ಮುಂದೆ ಮಾಡಿದಾಗ ಸ್ವಲ್ಪ ಹುಳಿ 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 ಬಂದಾಗ ದನಕರುಗಳು ತಿನ್ಲಿಕ್ಕೆ ಶುರು ಮಾಡ್ತವೆ. ಇದು ಮೇವು ವೇಸ್ಟೇಜ್ ಆಗಬಾರ್ದು. ಅದಕ್ಕೆ ಒಂದು ಟಾರ್ಪಲಿನ್ ತೊಗೊಂಡು ಹಾಸಿ ಪೂರ್ತಿ ಒಣಮೇವನ್ನು ಸ್ಪ್ರೆಡ್ ಮಾಡಿ ಜರಿಜರಿಯಿಂದ ಅದನ್ನೆಲ್ಲ ಸ್ಪ್ರೇ ಮಾಡಿ ಮುಂದೆ ಅವನ್ನ ಸ್ಟಾಕ್ ಮಾಡಿ ಇಟ್ಕೋತಾರೆ. ಆಗಿಂದಾಗ ಬೇಕಪ್ಪ ಅಂತಂದಾಗ ಸ್ವಲ್ಪ ಖನಿಜ ಮಿಶ್ರಣ ಹಾಕ್ತಾರೆ, ಬೆಲ್ಲ ಹಾಕ್ತಾರೆ, ಬೆಲ್ಲ ಹಾಕಿ ನೀರು ಹಾಕಿ ಅದನ್ನು ಸ್ಪ್ರೇ ಮಾಡಿ ತಿನ್ನಿಸ್ತಾರೆ. ಇವು ಒಣಮೇವು ಪೌಷ್ಟಿಕರಣ ಬಿದ್ದಾದ. ಇನ್ನು ಯೂರಿಯಾ ಅಮೋನೇಷನ್ ಮಾಡಿ ಅದಕ್ಕೆಲ್ಲ ಅದನ್ನು ಸಜ್ಜು ಮಾಡಿ ಇಟ್ಟಿದ್ದೀನಿ ಅಂದರೆ ಅದನ್ನೇ ಅದೇ ಮೇವನ್ನು ನಾವು ಬಣಿವೆ ರೂಪದೊಳಗೆ ಅದನ್ನು ಪೂರ್ತಿ ಒಟ್ಲಿಕ್ಕೂ ಬರ್ತದೆ, ಯಾವಾಗ ಬೇಕು ಅವಾಗ ತಗೊಳ್ಳಿಕ್ಕೂ ಬರ್ತದೆ. ಆ ಥರ ವಿಧಾನಗಳು ಒಣಮೇವನ್ನು ಪೌಷ್ಟಿಕರಣ. ಯಾಕಂದರೆ ಒಣಮೇವಿನ ಪದಾರ್ಥಗಳೊಳಗೆ ನಾರಿನ ಅಂಶ ಜಾಸ್ತಿ ಇರ್ತದೆ ಒಂದು. ಆಮೇಲೆ ಅವು ತಿನ್ನಲೇಬೇಕು. ಒಣಮೇವು ತಿಂದಾಗ ಅವು ಪಚನ ಕ್ರಿಯೆ ಸರಿ ಗಟ್ಟಿ 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 ಸಗಣಿ ಹಾಕ್ತಾವೆ. ಅವು ಇರದೇ ಹಸಿರು ಮೇವು ತಿಂದಾಗ ಪೂರ್ತಿ ವಾಟ್ರಿ ಡಯರಿಯಾ ಟೈಪ್ ಆಗಿಬಿಡ್ತದೆ. ಅದಕ್ಕೆ ಒಣಮೇವಿನ ಪದಾರ್ಥ ನಾರಿನ ಅಂಶ ಇದು ಭಾರಿ ಇಂಪಾರ್ಟೆಂಟ್ ಅದು. ಸೊ ಆ ಪ್ರಕಾರ ಅದನ್ನು ನಾವು ಸರಿಯಾಗಿ ವೇಸ್ಟ್ ಆಗದ ಹಾಗೆ, ಈಗ ದೊಡ್ಡ ದಂಟನ್ನು ನೀನು ತಿನ್ಲಿಕ್ಕೆ ಕೊಡ್ತೀನಿ ಅಂತಂದಾಗ ಆ ದೊಡ್ಡ 3 ತುಂಡು ನೀವು ಮಾಡಿ ಹಾಕಿದೀಪ ಅಂತಂದರೆ ಆ 3 ತುಂಡು ಮ್ಯಾಲಿಂದ ರವದಿ ಇಷ್ಟೇ ಹಿಂಗೆ ಬಾಲಿ ಹಿರ್ಕೊಂಡ್ಬಿಡ್ತದೆ. ಆದರೆ ದಂಟು ಬಾಯಿಂದ ಇಟ್ಕೊಂಡು ತಿನ್ಲಿಕ್ಕಾಗಲ್ಲ, ಅದಕ್ಕೆ ಇಷ್ಟು ಉದ್ದ ಇದೆ, ಹೇಗೆ ತಿನ್ಬೇಕದು? ಅದಕ್ಕೆ 1.5 ಇಂದ 2 ಇಂಚು ಅಷ್ಟು ತುಂಡಾಗಿ ಅದ್ರ ಗೋದ್ನೆಗೆ ಬಂದುಬಿಡ್ತಪ್ಪ ಅಂದರೆ ಕರ್ಮ್ ಅಂತ ಅದು ತಿನ್ನಲಿಕ್ಕೆ ಭಾಳ ಖುಷಿಯಿಂದ ತಿಂತದೆ. ಅದು ಬೇರೆ ರುಚಿ ಹತ್ತಾ ಇರ್ತದೆ. ಇನ್ನು ಬೆಲ್ಲ ಹಾಕ್ಯಾನ, ಏನೋ ಉಪ್ಪು ಹಾಕ್ಯಾನ, ಏನೋ ಹುಳಿ ಅದ, ಸಿಹಿ ಅದ, ಆ ಥರದ ಒಂದು ಇದನ್ನ ಇಟ್ಕೊಂಡು ಏನು ಮಾಡ್ತದೆ, ಪೂರ ಖಾಲಿ ಮಾಡಿಬಿಡ್ತದೆ. ಸೊ ಆ ಥರ ಹಸಿ ಮೇವು ಕತ್ತರಿಸೇನೆ ಕೊಡಬೇಕು, ಒಣ ಮೇವು ಕತ್ತರಿಸೇನೆ ಕೊಡಬೇಕು. ಯಾವ ಮೇವನ್ನು ಪೂರ್ತಿ ಆಗಿಂದ ಹಾಗೆ ನಾವು ಇದರೊಳಗೆ ಗೋಧಿ ಒಳಗೆ ಹಾಕ್ಬಾರ್ದು. ಅವು ಸ್ವಲ್ಪ ಬಾಯಿ ಹಿಂಗೆ ಜಾಡಿಸಿದಪ್ಪ ಅಂದರೆ ಎಲ್ಲ ಮೇವು ಕೆಳಗಡೆ ಕಾಲಲ್ಲಿ ಬಿದ್ದು ಹೋಗ್ಬಿಡ್ತದೆ. ಕಾಲಲ್ಲಿ ಬಿದ್ದು ಸೆಗಣಿಯೊಳಗೆ ಮಿಕ್ಸ್ ಆಗಿ ಹೋಗ್ಬಿಡ್ತದೆ. ಆಮೇಲೆ ಅದನ್ನು ತಿನ್ಸಕ್ಕೆ ಬರಲ್ಲ. ಅದಕ್ಕೆ ಮೇವನ್ನು ನಾವು ಎಷ್ಟು ಒಳ್ಳೆಯ ರೀತಿಯಿಂದ ಅದನ್ನು ಉಳಿತಾಯ ಮಾಡ್ತೀವಿ, 2 ತಿಂಗಳ ಮೇವು 4 ತಿಂಗಳಾಗಬೇಕು ಅಂತಂದರೆ ಈ ಒಂದು ಪದ್ಧತಿಗಳನ್ನು ಅನುಸರಿಸ್ಬೇಕು. ನಾವು ಹೇಗೆ ರುಚಿಕಟ್ಟು ಮಾಡಬೇಕು, ಹೇಗೆ ತಿನ್ನೋಂಗೆ ಮಾಡಬೇಕು, ಹೇಗೆ ನಮ್ಮ ಮನೆಯೊಳಗೆ ನಮ್ಮ ತಾಯಂದ್ರೆ ನಮಗೆ ರುಚಿ ಆಹಾರ ಮಾಡೋಕ್ಕೆ ಕೊಡ್ತಾರಲ್ಲ, ನಾವು ಎಷ್ಟು ಮಾಡ್ತೀವ, ರುಚಿ ಖುಷಿಲೇ ತಿಂತೀವಿ. ಹಾಗೆ ನಮ್ಮ ಜಾನುವಾರುಗಳು ಖುಷಿಲೇ ತಿನ್ಬೇಕು. ಅವನು ಯಾವಾಗಲೂ ಬಂತು ಹಸಿರು ಮೇವು ಬಂತು, ಖುಷಿ ಇರಬೇಕು ಯಾವಾಗಲೂ. ಆ ಪಚನ ಕ್ರಿಯೆಯನ್ನು ಇವೆಲ್ಲ ನಾವು ಮಾಡುವಂಥ ಪದ್ಧತಿಗಳು. ಅದಕ್ಕೆ ನಾವು ಏನು ಅವಕ್ಕೆ ಸೌಲಭ್ಯಗಳನ್ನು ಕಲ್ಪಿಸ್ತೀವಿ, ಆ ಸೌಲಭ್ಯಗಳೆಲ್ಲ ಅವಕ್ಕೆ ಸಹಾಯಕಾರಿಯಾಗಿರಬೇಕು, ಅಪಾಯಕಾರಿಯಾಗಿರಬಾರ್ದು. ಎಣ್ಣೆ ಪೂರ್ತಿ ಇನ್ಸೆಕ್ಟಿಸೈಡು, ಆ ಎಣ್ಣೆ ಈ ಎಣ್ಣೆಯನ್ನು ಈ ಮೇವಿನ ಬೆಳೆಗಳಿಗೆ ಹೊಡಿಬಾರ್ದು. ಅದಕ್ಕೇನು ಹುಳ ಹಿಡ್ದೆ ಅಂತೇಳಿ ಏನೋ ಒಂದು ಬೇರೆ ಎಣ್ಣೆ ಹೊಡಿಬಾರ್ದು. ಒಟ್ಟು ಮೇವಿನ ಬೆಳೆಗಳಿಗೆ ಯಾವ ಔಷಧಿ ಸಿಂಪಡಣೆಯೂ ಇಲ್ಲ, ಹೇಗಿದೆ ಹಾಗೆ ಅದನ್ನು ಅದಕ್ಕೆ ನಮ್ಮ ಸಾವಯವ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದಾಗ ಅದರ ಪ್ರಶ್ನೆನೇ ಬರೋದಿಲ್ಲ, ಅದು ಫಲವತ್ತಾಗಿ ಬೆಳೀತವೆ ಮೇವು. ಇಷ್ಟೊತ್ತು ನಮಗೆ ಡಾಕ್ಟರ್ ವಿಲಾಸ್ ಕುಲಕರ್ಣಿ ಸರ್ ಅವರು ವೀಕ್ಷಕರಿಗೆ ಮತ್ತು ನಮ್ಮ ರೈತರಿಗೆ ಹಸು ಸಾಕಾಣಿಕೆ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ. ಅವರ ಅಮೂಲ್ಯವಾದ ಸಮಯಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಸರ್ ತುಂಬ ಧನ್ಯವಾದ. ನಮಸ್ಕಾರ.